ಹರೇ ಕೃಷ್ಣ. ಸೊ ಹೋದ್ವಾರ ಏನು ಶ್ರವಣ ಮಾಡಿದ್ವಿ? ಹೋದ್ವಾರ ಜನ್ಮ ಕರ್ಮಚ ಮೇ ದಿವ್ಯಂ. ಓಕೆ, ಏನು ಸ್ಪೆಸಿಫಿಕ್ಕಾಗಿ ಏನು ಅರ್ಥ ಮಾಡ್ಕೊಂಡ್ವಿ? ಏನಾದರೂ ಜ್ಞಾಪಕ ಇದೆಯಾ? ಹಾಂ, ತತ್ವತಃ ಅಂದರೆ ಕೃಷ್ಣನ ಮಾಧುರ್ಯವನ್ನು ಅರ್ಥ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಇವಾಗ 3-4 ವಾರದಿಂದ ನಾವು ಕೃಷ್ಣನ ತತ್ವ, ಸತ್ಯ, ಕೃಷ್ಣನ ಸತ್ಯದ ಬಗ್ಗೆ ನಾವು ಶ್ರವಣ ಮಾಡ್ತಾಯಿದ್ದೀವಿ. ಇವಾಗ ಕೃಷ್ಣ ಭಗವದ್ಗೀತೆಯಲ್ಲಿ ಇವಾಗ ಇದು ಎಷ್ಟು ಬಹಳ ಸರಳವಾದ ವಿಷಯ, ಜನ್ಮ ಕರ್ಮಚ ಮೇ ದಿವ್ಯಂ. ಇವಾಗ ಜನ್ಮ ಕರ್ಮಚ ಮೇ ದಿವ್ಯಂ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ತೊಂದರೆ ಏನಿದೆ? ಕಷ್ಟನ ಅರ್ಥ ಮಾಡ್ಕೊಳ್ಳೋದು. ಕೃಷ್ಣ ಹೇಳ್ತಾ ಇದ್ದಾನೆ, ನನ್ನ ಜನ್ಮ ನನ್ನ ಕರ್ಮ ದಿವ್ಯವಾದದ್ದು ಅಂತ. ಇವಾಗ ಇದನ್ನು ಅರ್ಥ ಮಾಡ್ಕೊಳ್ಳೋದು ಕಷ್ಟನೋ ಸುಲಭನೋ? ಕಷ್ಟನೋ ಸುಲಭನೋ? ಎಷ್ಟು ಜನಕ್ಕೆ ಕಷ್ಟ ಅನಿಸುತ್ತೆ? ಕೃಷ್ಣನ ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಆಯ್ತು, ಕೈ ಎತ್ತಿ, ಮೇಲೆ ಎತ್ತಿ. 1 2 3 4 5. ಓಕೆ, ಈ ಕಡೆ ಎಲ್ಲರಿಗೂ ಫುಲ್ಲು ರೆಡಿಯಾಗಿದ್ದಾರೆ, ಈ ಕಡೆ ಗಂಡಸರು. ಹರೇ ಕೃಷ್ಣ. ಸೊ ಕೃಷ್ಣನ ಅರ್ಥ ಮಾಡ್ಕೊಳ್ಳೋದು ಸುಲಭ ಅಂತ ಎಷ್ಟು ಜನಕ್ಕೆ ಅನಿಸುತ್ತೆ? ಏನು ಕೈ ಎತ್ತಿಯಪ್ಪ, ಯಾಕೆ ಹಿಂಗೆ ಎದುರ್ತೀರಾ ನೀವು? ಸರಳವಾದ ಪ್ರಶ್ನೆ ಕೇಳ್ತಾ ಇದ್ದೀನಿ. ಪ್ರಭು ಅದು ಕ್ಲೋಸ್ ಮಾಡಿಬಿಡಿ, ಆ ಕಡೆಯಿಂದ ಬರಲಿ ಡಿವೋಟೀಸ್. ಓಕೆ, ಇವಾಗ ತತ್ವತಃ ಅಂದರೆ ಮತ್ತೆ ನಿಮಗೆ ಜ್ಞಾಪಿಸ್ತೀನಿ ಯಾಕೆ ನಾನು ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂತ. ತತ್ವತಃ ಅಂದರೆ ಹಲವಾರು ಶಾಸ್ತ್ರಗಳಲ್ಲಿ, ಮತ್ತು ನಾನು ಇಲ್ಲಿ ಕೃಷ್ಣ ಅಂದಾಗ ಕೃಷ್ಣ ವಿಷ್ಣು ಅಂತ ನೀವು ಮನಸ್ಸಲ್ಲಿ ಅನ್ಕೋಬೋದು. ನಾನು ಕೃಷ್ಣ ಅಂತ ಹೇಳ್ತೀನಿ. ಸೊ ಶಾಸ್ತ್ರದಲ್ಲಿ ಹೇಳ್ತಾ ಇದ್ದಾರೆ, ಎಲ್ಲದರ ಮೂಲ ಕೃಷ್ಣ, ಎಲ್ಲವೂ ಅವನಿಂದ ಬರ್ತಾ ಇರೋದು, ಎಲ್ಲದಕ್ಕೂ ಮೂಲ ಕಾರಣ ಕೃಷ್ಣ. ಸರ್ವಕಾರಣ ಕಾರಣಂ. ಕೃಷ್ಣ ಪೂರ್ಣ ಸ್ವತಂತ್ರನು. ಕೃಷ್ಣ ತನಗೆ ಏನು ಬೇಕೋ ಅದನ್ನು ಮಾಡ್ಬೋದು. ಕೃಷ್ಣ ಸರ್ವಜ್ಞ, ಕೃಷ್ಣ ಸರ್ವವ್ಯಾಪಿ, ಕೃಷ್ಣ ಸರ್ವಶಕ್ತ. ಈ ಬ್ರಹ್ಮಾಂಡ, ಈ ಭೌತಿಕ ಜಗತ್ತು ಕೃಷ್ಣನ ಸೃಷ್ಟಿ. ಕೃಷ್ಣ ಈ ಭೌತಿಕ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ, ಸ್ವಲ್ಪ ಸಮಯ ಅದರ ಪಾಲನೆ ಮಾಡ್ತಾನೆ, ಆಮೇಲೆ ಅದನ್ನು ನಾಶ ಮಾಡಿಬಿಡ್ತಾನೆ. ಮತ್ತು ಸೃಷ್ಟಿಯ ಸಮಯದಲ್ಲಿ, ಪಾಲನೆಯ ಸಮಯದಲ್ಲಿ ಇದನ್ನು, ಈ ಬ್ರಹ್ಮಾಂಡವನ್ನು, ಅಗಣಿತ ಬ್ರಹ್ಮಾಂಡಗಳಿವೆ, ಪ್ರತಿಯೊಂದು ಬ್ರಹ್ಮಾಂಡವನ್ನು ನಡೆಸೋದಕ್ಕೆ ಕೃಷ್ಣ ಕೆಲವರು ವ್ಯಕ್ತಿಗಳನ್ನು ನೇಮಿಸಿದ್ದಾನೆ. ಅವರನ್ನು ಏನಂತ ಕರಿತೀವಿ? ದೇವತೆಗಳು. ಯಾರು ದೇವತೆಗಳ ಉದಾಹರಣೆ? ಇಂದ್ರ, ಸೂರ್ಯ. ಓಕೆ, ಶಿವನ ಸ್ಥಾನ ಸ್ವಲ್ಪ ಬೇರೆ. ಇಂದ್ರ, ವರುಣ, ಸೂರ್ಯ, ಆಮೇಲೆ ಬ್ರಹ್ಮ. ಓಕೆ, ಬ್ರಹ್ಮನು ಮೂಲತಃ ಅವನು ಭಗವಂತ ಮಾಡಾದ್ಮೇಲೆ ಸೃಷ್ಟಿಯನ್ನು ಮಾಡ್ತಾನೆ. ಆದರೆ ಪಾಲನೆಯ ಸಮಯದಲ್ಲೂ ಅವನು ಮುಖ್ಯ. ಯಾಕಂದರೆ ದೇವತೆಗಳಿಗೆ ಸಮಸ್ಯೆ ಬಂದಾಗ ಅವ್ರು ಎಲ್ಲಿಗೆ ಓಡ್ತಾರೆ? ಮೊದಲು ಬ್ರಹ್ಮನ ಹತ್ರ ಓಡ್ತಾರೆ. ಬ್ರಹ್ಮನಿಗೇನು ಪರಿಹಾರ ಇಲ್ಲ ಅಂದರೆ ಬ್ರಹ್ಮನ ಹತ್ರನೂ ಅವಾಗ ಎಲ್ಲರೂ ಸೇರಿ ವಿಷ್ಣು ಹತ್ರ ಓಡ್ತಾರೆ. ಸೊ ಇವರು ದೇವತೆಗಳು. ಇವರು ದೇವತೆಗಳು ಅಂದರೆ ಯಾರು? ಇವರು ಶಾಶ್ವತನಾ? ಇವರು ಶಾಶ್ವತವಾಗಿರೋರೋ, ಇವರು ತಾತ್ಕಾಲಿಕ ಜೀವಿಗಳು? ಓಕೆ, ಇದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಮತ್ತು ಇವಾಗ ನಾನು ಏನು ಹೇಳ್ತಾ ಇದ್ದೀನೋ ಇದು ತತ್ವತಃ ಅಂದರೆ ಶಾಸ್ತ್ರದಲ್ಲಿ ಏನಿದೆಯೋ ಅದನ್ನು ನಾನು ಹೇಳ್ತಾ ಇದ್ದೀನಿ. ಸೊ ಅದನ್ನು ಶ್ರವಣ ಮಾಡಿ ಇದನ್ನು ಸ್ವೀಕಾರ ಮಾಡೋ ಅಂತಹ ಮನಸ್ಸಿರಬೇಕು ನಮಗೆ. ಆವಾಗಲೇ ನಾವು ಮುಂದುವರಿಯೋಕ್ಕಾಗೋದು. ದೇವತೆಗಳು ಯಾರು?
ದೇವತೆಗಳು ಯಾರು ಅಂದರೆ, ಈ ಭೌತಿಕ ಜಗತ್ತಿನಲ್ಲಿ 3 ತರಹದ ಜನರಿದ್ದಾರೆ. ಓಕೆ, ಮೊಟ್ಟ ಮೊದಲಿಗೆ ಯಾರು ಬೇರೆಯವರ ಮೇಲೆ ನಿಯಂತ್ರಣವನ್ನು ಪಡ್ಕೋಬೇಕು, ಅಂದರೆ ತಮ್ಮ ಸ್ವಾರ್ಥವೇ ಅವರಿಗೆ ಮುಖ್ಯ, ಎಲ್ಲರ ಮೇಲೆ ನಾನು ಆಧಿಪತ್ಯವನ್ನು ಚಲಾಯಿಸಬೇಕು, ನನಗೆ ಬೇಕಾಗಿರೋ ಪ್ರಕಾರ ಎಲ್ಲರೂ ಇರಬೇಕು. ಉದಾಹರಣೆಗೆ ಅಡುಗೆ ಮನೆ ಯಾರಿಗೆ ಬೇಕಾಗಿರೋ ಥರ ಇರಬೇಕು ನಿಮ್ಮ ಮನೆಗಳಲ್ಲಿ? ನಿಮಗೆ ಬೇಕಾಗಿರೋಂಗೆ ತಾನೇ ಮಾಡ್ಕೊಳ್ತೀರಾ ನೀವು ಅಡುಗೆ, ಪಕ್ಕದವ್ರಿಗೆ ಬೇಕಾಗಿರೋಂಗೆ ಮಾಡ್ತೀರಾ? ಸೊ ಇದು ಆಧಿಪತ್ಯ. ಇವಾಗ ಆ ಕಿಚನ್ ನಂದು, ಕಿಚನಲ್ಲಿ ಬಂದು ಮಾತಾಡಬೇಡಿ, ನಂದಿದು, ನೀವು ನಿಮ್ಮ ಆಫೀಸ್ ಕೆಲಸ ನೀವು ಮಾಡ್ಕೊಳ್ಳಿ, ಹೊರಗಡೆ ಕೆಲಸ ನಿಮ್ಮದು, ಮನೆಯದು ನಂದು. ಇವಾಗ ನಾವೇ ನಮ್ಮದೇ ಒಂದು ಆಡಳಿತದ ವ್ಯಾಪ್ತಿಯನ್ನು ನಾವು ಡಿಸೈಡ್ ಮಾಡ್ತಾಯಿದ್ದೀವಿ. ಇದರಲ್ಲಿ ನಾನು ಹೇಳ್ದಂಗೆ ನಡಿಬೇಕು, ನನಗೆ ಬೇಕಾಗಿರೋಂಗೆ ನಡಿಬೇಕು. ಹೌದಾ? ಇದು ಒಂದು ವರ್ಗದ ಜನರು. ಅವ್ರಿಗೆ ಜೀವನದಲ್ಲಿ ಇದೊಂದೇ ಗುರಿ, ನನಗೆ ಬೇಕಾಗಿರೋಂಗೆ ಎಲ್ಲ ನಡಿಬೇಕು ಅಷ್ಟೇ. ಇವಾಗ ಇಬ್ಬರು ವ್ಯಕ್ತಿಗಳ ನಡುವೆ, ಮನುಷ್ಯರ ನಡುವೆ ಜಗಳ ಆಗೋದಕ್ಕೆ ಕಾರಣ ಏನು? ಇವಾಗ ಸಾಮಾನ್ಯವಾಗಿ ಮನೆಯಲ್ಲಿ ಎಂಟರ್ಟೈನ್ಮೆಂಟ್ ಅದೇ ಅಲ್ವಾ? ಇವಾಗ ಟಿ ವಿ ಬಿಟ್ಟರೆ ನೆಕ್ಸ್ಟು ಗಂಡ ಹೆಂಡತಿ ನಡುವೆ ಜಗಳ. ಯಾತಕ್ಕೆ ಜಗಳ ಯಾಕಾಗತ್ತೆ? ಒಪ್ಕೊಳ್ಳಲ್ಲ. ಯಾಕೆ? ನಾನು ಲೆಫ್ಟ್ ಹೋಗಬೇಕು, ಇನ್ನೊಬ್ಬರಿಗೆ ರೈಟ್ ಹೋಗಬೇಕು. ಅಂದರೆ ನನಗೆ ಬೇಕಾಗಿರೋ ಥರ ಜೀವನ ನಡಿಬೇಕು. ಇನ್ನೊಬ್ಬರು ಅದೇ ಹೇಳ್ತಾರೆ, ನನಗೆ ಬೇಕಾಗಿರೋ ಥರ ಜೀವನ ನಡಿಬೇಕು. ಆಮೇಲೆ ಒಬ್ರೊಬ್ರು ಬಂದು ಕೇಳ್ತಾರೆ, ಪ್ರಭು ನಾವೇ ಸೋಲ್ತಾ ಇದ್ದರೆ ಬೇರೆಯವ್ರು ನಮ್ಮ ಲಾಭ ಪಡ್ಕೊಳ್ಳಲ್ವಾ ನಮ್ಮ ವೀಕ್ನೆಸ್ ಅಂತ ಅಂದ್ಕೊಂಡು ಅಂತ. ಬಟ್ ವಿಷಯ ಏನು? ಇವಾಗ ನನಗೆ ಬೇಕಾಗಿರೋಂಗೆ ನಾನು ಇರಬೇಕು ಅಂತ ಇದ್ದೀನಿ, ಇನ್ನೊಬ್ರಿಗೆ ಬೇಕಾಗಿರೋಂಗೆ ಅವರು ಇರಬೇಕು ಅಂತ ಇದ್ದಾರೆ. ಇದು ಒಂದು ವರ್ಗದ ಜನರು, ಇದು ಒಂದು ಎಕ್ಸ್ಟ್ರೀಮು. ಇನ್ನೊಂದು ಸಂಪೂರ್ಣ ಎಕ್ಸ್ಟ್ರೀಮು ಯಾರು? ಅಲ್ಲ, ಅದು ಅದೇ ಇದು ನಾನು ಹೇಳಿದ್ದು ನಡಿಬೇಕು ಒಂದು ಸೈಡು. ಇನ್ನೊಂದು ಸೈಡ್ ಭಕ್ತರು ಅಂದರೆ ಅವರ ಜೀವನದ ಉದ್ದೇಶ ನನಗೆ ಬೇಕಾಗಿರೋ ಹಂಗೆ ಅಲ್ಲ, ಕೃಷ್ಣನಿಗೆ ಬೇಕಾಗಿರೋ ಹಂಗೆ ಎಲ್ಲ ನಡಿಬೇಕು. ಓಕೆ, ಇದು 2ನೇ ವರ್ಗದ ಜನರು. ಭಕ್ತರು ಅಂದರೆ ಯಾರಿಗೆ ಕೃಷ್ಣನ ಸಂತೃಪ್ತಿನೇ ಜೀವನದ ಧ್ಯೇಯ, ಜೀವನದ ಗುರಿ. ಅವ್ರಿಗಿನ್ನೇನು ಬೇಡ. ಕೃಷ್ಣ, ನಾನು ಮಾಡೋ ಕೆಲಸದಿಂದ ಕೃಷ್ಣ ಸಂತೃಪ್ತನಾಗ್ತಾನ, ಓಕೆ ಸಾಕು. ಇವಾಗ ಇವರಿಬ್ಬರು ನಡುವೆ ಇನ್ನೊಂದು ವರ್ಗ ಇದೆ. ಒಂದು ವರ್ಗದವರು ಭಗವಂತನ ಕಡೆ ಅಷ್ಟು ತಿರುಗೋದಿಲ್ಲ. ಓಕೆ, ದೇವಸ್ಥಾನಕ್ಕೆ ಹೋಗ್ತಾರೆ, ಯಾಕೆಂದರೆ ನನಗೆ ಬೇಕಾಗಿರೋದು ನನಗೆ ಸಿಗಲಿ ಅನ್ನೋ ಉದ್ದೇಶದಿಂದ ಮಾತ್ರ ಹೋಗ್ತಾರೆ. ಇವಾಗ ಹೋಗ್ಬಿಟ್ಟು ಅವರಿಗೆ ಬೇಕಾಗಿರೋದು ಸಿಗಲಿಲ್ಲ ಅಂದರೆ ಅವರು ಏನು ಪ್ರಯೋಜನ ಹೋಗಿ? ಪ್ರಭುಪಾದರು ಆ್ಯಕ್ಚುಲಿ ಬರೀತಾರೆ ಭಾಗವತದಲ್ಲಿ, ಅಮೆರಿಕಾಗೆ ಹೋದಾಗ ಎಲ್ಲ ಚರ್ಚ್ಗಳು ಖಾಲಿ. ಅವ್ರು ಹೇಳ್ತಾಯಿದ್ರು, ಯಾಕೆ ಖಾಲಿ? ಅಮೆರಿಕದಲ್ಲಿ ಚರ್ಚ್ಗಳಿಗೆ ಯಾಕೆ ಹೋಗ್ತಾ ಇಲ್ಲ ಜನ? ಯಾಕಂದರೆ ಅವ್ರಿಗೆ ಏನೇನು ಬೇಕೋ ಎಲ್ಲ ಸಿಕ್ಕಿದೆ ಜೀವನದಲ್ಲಿ. ಏನೋ ಸಿಗಲಿಲ್ಲ ಅಂದರೆ ತಾನೇ ನಾವು ಹೋಗೋದು ದೇವ್ರ ಹತ್ರ. ಹಾಗಾಗಿ ಎಲ್ಲ ಸಿಕ್ಕಿದೆ, ಯಾರೂ ದೇವಸ್ಥಾನಕ್ಕೆ ಬರಲ್ಲ, ಅವ್ರ ದೇವಸ್ಥಾನ ಚರ್ಚು. ಸೊ ಇವಾಗ ಮೂರನೇ ವರ್ಗದವ್ರು ಇದ್ದಾರೆ. ಏನು? ಅವ್ರಿಗೆ ದೇವರು ಬೇಕು, ದೇವರು ಅಂದರೆ ಭಗವಂತನೂ ಬೇಕು, ಆದರೆ ಆಡಳಿತನೂ ಬೇಕು. ಅವರಿಗೆ ದೇವರು ಬೇಕು, ಇನ್ನೊಂದು ಕಡೆ ಆಡಳಿತನೂ ಬೇಕು, ಪವರ್ ಬೇಕು. ಬರೀ ಕಿಚನ್ ಮೇಲೆ ಪವರ್ ಅಲ್ಲ, ಅವರಿಗೆ ಗಾಳಿ ಮೇಲೆ ಪವರ್ ಬೇಕು, ಮಳೆ ಮೇಲೆ ಪವರ್ ಬೇಕು, ಸಮುದ್ರದ ಮೇಲೆ ಪವರ್ ಬೇಕು. ಅಷ್ಟೊಂದು ತುಂಬ ಜಾಸ್ತಿ ಪವರ್ ಬೇಕಾಗಿರೋವಂಥವರು ದೇವತೆಗಳಾಗ್ತಾರೆ. ಸೊ ಈ ದೇವತೆಗಳು ಸಾಮಾನ್ಯ ಜೀವಿಗಳಲ್ಲ. ಸಾಮಾನ್ಯ ಜೀವಿಗಳಂದರೆ ನಿಮ್ಮ ಥರ ಅಲ್ಲ. ಸಾಕಷ್ಟು ಸಾಧನೆಯನ್ನು ಮಾಡಿ ಭಗವಂತನ ಭಕ್ತಿಯನ್ನು ಮಾಡಿದ್ದಾರೆ. ಆದರೆ ಅವ್ರಿಗೆ ತಮ್ಮ ಭಕ್ತಿಯ ಮೂಲಕ ನನಗೆ ಈ ಭೌತಿಕ ಜಗತ್ತಿನ ಮೇಲೆ ಯಾವ ಆಡಳಿತದ ಆಸೆ ಇಲ್ಲ ಅನ್ನೋ ಆ ಆಸೆ ಅವರು ಕಳ್ಕೊಳ್ಳಿಲ್ಲ, ಅಥವಾ ಅವರಿಗೆ ಬೇಕಾಗಿತ್ತದು. ಇವಾಗ ಈ ಕಡೆ ಇರೋ ಜನರು ಯಾರು ಕೇವಲ ಜೀವನದಲ್ಲಿ ತಮ್ಮ ಸ್ವಾರ್ಥಕ್ಕೋಸ್ಕರ ಯಾರು ಜೀವನ ನಡೆಸ್ತಾ ಇದ್ದಾರೋ ಅವ್ರು ಎಲ್ಲಿಗೆ ಹೋಗ್ತಾರೆ? ಅವರ ಗತಿಯಲ್ಲಿ ಅವ್ರು ಈ ಭೌತಿಕ ಜಗತ್ತಿನಲ್ಲಿ ಸುತ್ತೊಡಿತಾ ಇರ್ತಾರೆ. ಪುಣ್ಯ ಸಂಗ್ರಹ ಮಾಡ್ತಾರೆ, ಸ್ವರ್ಗಲೋಕಕ್ಕೆ ಹೋಗ್ತಾರೆ, ಸಂತೋಷ ಅನುಭವಿಸ್ತಾರೆ, ಮತ್ತೆ ವಾಪಸ್ ಬರ್ತಾರೆ. ತುಂಬ ಕೆಟ್ಟ ಕೆಲಸ ಮಾಡಿದ್ರೆ ಕೆಳಲೋಕಗಳಿಗೆ ಹೋಗ್ತಾರೆ, ಸುತ್ತೊಡಿತಾ ಇದ್ದಾರೆ ಜೈಂಟ್ ವೀಲ್ ಥರ. ಈ ಕಡೆ ಭಕ್ತರು ಅವ್ರು ಎಲ್ಲಿಗೆ ಹೋಗ್ತಾರೆ? ಮರಣ ಆದಮೇಲೆ ಭಗವಂತನ ಧಾಮಕ್ಕೆ ಹೋಗ್ತಾರೆ.
ಕೃಷ್ಣನ ಹತ್ರ ಹೋಗ್ಬೇಕಂದ್ರೆ ಕೃಷ್ಣ ಹತ್ರ ಹೋಗ್ತಾರೆ, ವಿಷ್ಣು ಹತ್ರ ಹೋಗ್ಬೇಕಂದ್ರೆ ವಿಷ್ಣು ಹತ್ರ ಹೋಗ್ತಾರೆ, ಅವ್ರಿಗೆ ಎಲ್ಲಿ ಬೇಕೋ ಅಲ್ಲಿಗೆ ಹೋಗ್ತಾರೆ, ಭೌತಿಕ ಜಗತ್ತಿಂದ ಆಚೆ. ಅರೆ ಈ ದೇವತೆಗಳು ಇವ್ರಿಗೆ ಇಲ್ಲಿ ಯಾವುದೋ ನನ್ನ ಈ ರೀತಿ ಯಾರು ಗೊತ್ತಿಲ್ಲದೆ ಇರೋ ಥರ ನನಗೆ ಸ್ಥಾನನೂ ಬೇಡ, ಭಗವಂತನ ಧಾಮನೂ ಇನ್ನೂ ಸದ್ಯಕ್ಕೆ ಬೇಡ, ನಿಧಾನಕ್ಕೆ. ಸೊ ಅಲ್ಲಿ ತನಕ ನಾನು ಸ್ವಲ್ಪ ಬಾಸ್ ಆಗಬೇಕು. ಆದರೆ ಅವರು ಕೂಡ ಅದು ಪೋಸ್ಟ್ಗಳು, ಇವಾಗ ದೇವತೆಗಳದ್ದು ಎಲ್ಲ ಪೋಸ್ಟು, ಅದಕ್ಕೆ ಅರ್ಹತೆ ಯೋಗ್ಯತೆ ಅನ್ನೋದಿರುತ್ತೆ. ಏನೇನು ಯೋಗ್ಯತೆ ಇದ್ದರೆ ಈ ದೇವತೆ ಆಗ್ಬೋದು. ಸೊ ಆ ರೀತಿ ಯಾರು ಜೀವನ ನಡೆಸ್ತಾರೋ ಅವ್ರಿಗೆ ಆ ಪೋಸ್ಟ್ ಕೊಡ್ತಾರೆ. ಎಲ್ಲ ಪೋಸ್ಟ್ಗೂ ಇಷ್ಟು ಸಮಯ ಅಂತ ಇರುತ್ತಲ್ವ, ಇವಾಗ ನಮ್ಮ ಗೌರ್ಮೆಂಟಲ್ಲಿ ಸರ್ಕಾರದಲ್ಲೂ ಏನೋ ಒಂದು ಸಮಯ ಇರುತ್ತಲ್ಲ, ಅದೇ ರೀತಿ ಅಲ್ಲೂ ಕೂಡ ಒಂದು ಇಷ್ಟು ಸಮಯ ಅಂತ ಪೋಸ್ಟ್ಗೆ ಇಷ್ಟು ಸಮಯ ಇರುತ್ತೆ. ಅಷ್ಟು ಸಮಯ ಆದಮೇಲೆ ಅವ್ರು ಹೋಗ್ತಾ ಇರಬೇಕು. ಸೊ ಇವರು ದೇವತೆಗಳು. ಇವಾಗ ದೇವತೆಗಳ ಕೆಲಸ ಏನು, ಅವರು ಭಗವಂತನ ಭಕ್ತರು, ಅದಕ್ಕೆ ಅವರು ನೇರವಾಗಿ ಇಲ್ಲಿ ಓಡಾಡಲ್ಲ. ಅವರು ನೇರವಾಗಿ ವಿಷ್ಣು ಹತ್ರ ಹೋಗ್ತಾರೆ, ಬ್ರಹ್ಮನ ಹತ್ರ ಹೋಗ್ತಾರೆ. ಬ್ರಹ್ಮನೂ ಭಕ್ತ, ಬ್ರಹ್ಮನ ಹತ್ರ ಏನೂ ಆಗಲಿಲ್ಲ ಅಂದರೆ ಎಲ್ಲರೂ ಸೇರಿ ವಿಷ್ಣು ಹತ್ರ ಹೋಗ್ತಾರೆ. ಅವರಿಗೆ ಗೊತ್ತಿದೆ ಇನ್ನು ಯಾರ ಹತ್ರನೂ ಹೋದರೆ ಏನು ಉಪಯೋಗ ಇಲ್ಲ ಅಂತ, ಯಾಕೆಂದರೆ ಅವ್ರು ಭಗವಂತನ ಭಕ್ತರು. ಸೊ ಈ ದೇವತೆಗಳ ಸ್ಥಾನ ಇದು ಭಗವಂತನ ಸ್ಥಾನ. ಇವರೆಲ್ಲರ ಆಶ್ರಯ ಇವರೆಲ್ಲರಿಗೂ ಆಶ್ರಯ ಕೊಟ್ಟಿರೋನು ಭಗವಂತ. ಅವನ ಇಚ್ಛೆ ಪ್ರಕಾರ ಈ ಸಂಪೂರ್ಣ ಬ್ರಹ್ಮಾಂಡ ನಡೀತಾ ಇರೋದು. ಇವರು ನಡೆಸ್ತಾ ಇದ್ದಾರೆ, ಯಾವ ರೀತಿ ಬೇಕೋ ಆ ರೀತಿ ಇವರು ನಡೆಸ್ತಾ ಇದ್ದಾರೆ ದೇವತೆಗಳು. ಓಕೆ, ಇವಾಗ ನಾನು ವಿಶೇಷವಾಗಿ ಭಾರತದಲ್ಲಿ 2 ಕಾರಣಗಳಿಂದ ಜನರು ಕೃಷ್ಣ ಅಥವಾ ವಿಷ್ಣುವಿನ ಸ್ಥಾನವನ್ನು ಸ್ವೀಕಾರ ಮಾಡಲ್ಲ. ಅದರಲ್ಲಿ ಮೊದಲನೇದು ಈ ದೇವತೆಗಳ ಬಗ್ಗೆ ಅಜ್ಞಾನ ಇರೋದರಿಂದ, ಸ್ಪಷ್ಟ ಜ್ಞಾನ ಇಲ್ಲದೆ ಇರೋದ್ರಿಂದ ಜನ ಏನು ಅನ್ಕೋತಾ ಇದ್ದಾರೆ, ದೇವತೆಗಳು ಕೃಷ್ಣ ಅಥವಾ ವಿಷ್ಣು ಎಲ್ಲ ಒಂದೇ. ಇಲ್ಲ, ಒಂದೇ ಅಲ್ಲ. ಕೃಷ್ಣ ವಿಷ್ಣು ಬಾಸು, ಇವರೆಲ್ಲ ಅವನಿಗೋಸ್ಕರ ಕೆಲಸ ಮಾಡ್ತಾರವ್ರು. ಓಕೆ, ಇದು ಮೊದಲನೇ ತತ್ವ ನಾವು ಅರ್ಥ ಮಾಡ್ಕೋಬೇಕು. ಆವಾಗ ನಮಗೆ ಕೃಷ್ಣನಿಗೂ ದೇವತೆಗಳಿಗೂ ಅಂತರ ಇದೆ, ಡಿಫ್ರೆನ್ಸ್ ಇದೆ ಅನ್ನೋದು ಗೊತ್ತಾಗುತ್ತೆ. ಫಸ್ಟ್ ವಿಷಯ. ಹೆಚ್ಚು ಕಡಿಮೆ ಭಾರತದಲ್ಲಿ ಜನರು ಇದರಲ್ಲಿ ಸಿಕ್ಕಾಕೋತಾರೆ, ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ. ನಾರ್ತ್ ಇಂಡಿಯಾನಲ್ಲಿ 2 ಆರಾಧನೆ ಹೆಚ್ಚು. ಒಂದು ಕೃಷ್ಣ, ಇನ್ನೊಂದು ಶಿವ. ಓಕೆ, ಶಿವದೇವಿ ಇಷ್ಟೇ. ಇನ್ನು ಮಿಕ್ಕಿದವರು ಅಷ್ಟೊಂದು ಹೆಚ್ಚು ಬೇರೆ ದೇವತೆಗಳ ಆರಾಧನೆಯಲ್ಲಿ ತೊಡಗೋದಿಲ್ಲ. ಅವ್ರಿಗೆ ಇಷ್ಟೇ ಬೇಕಾಗಿರೋದು. ಆದರೆ ನಮ್ಮದು ದಕ್ಷಿಣ ಭಾರತದ ನಾವೊಂಥರ ಸ್ವಲ್ಪ ಸ್ಪೆಷಲ್. ನಾವು ದಿನಕ್ಕೆ ಸ್ವಲ್ಪ ಎಂಟರ್ಟೈನ್ಮೆಂಟ್ ಇರಬೇಕು ನಮಗೆ. ಒಂದೇ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ಬೇಜಾರು ಅಂತ ನಾವು ಒಂದೊಂದು ದಿನ ಒಂದೊಂದು ಕಡೆ ಹೋಗ್ತಾ ಇರ್ತೀವಿ. ಸೊ ಇದು ಮೊದಲು ಕೃಷ್ಣನ ಸ್ಥಾನವನ್ನು ಸ್ವೀಕಾರ ಮಾಡೋಕ್ಕೆ ನಮಗೆ ಮೊದಲ ಅಡಚಣೆ. ಹಾಗಾಗಿ ನಾವು ಕೃಷ್ಣನ ಸ್ಥಾನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಲ್ಲ ಅಥವಾ ಸ್ವೀಕಾರ ಮಾಡಲ್ಲ. ಇದು ಮೊದಲನೇ ವಿಷಯ. ಎರಡನೇ ವಿಷಯ ಸೂಕ್ಷ್ಮವಾದದ್ದು. ಆದರೆ ನಾನು ಯಾರ ಪರವಾಗಿ ಯಾರ ವಿರೋಧವಾಗಿ ಮಾತಾಡ್ತಾ ಇಲ್ಲ. ಶಾಸ್ತ್ರದಲ್ಲಿ ಏನಿದೆಯೋ ಅದನ್ನು ನಾನು ಹೇಳ್ತಾ ಇದ್ದೀನಿ. ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ನಿಮಗೆಲ್ಲರಿಗೂ ಬುದ್ಧ ಬಂದಿದ್ದ ಕಾರಣ ಗೊತ್ತಾ? ನಾನು ಇವೆಲ್ಲ ಮುಂಚೆನೇ ಹೇಳಿದ್ದೀನಿ, ಆದರೆ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ. ಬುದ್ಧ ಅವತಾರದ ಕಾರಣ ಏನು? ಬುದ್ಧ ಯಾಕೆ ಬಂದಿದ್ದು? ಬುದ್ಧ ಭಗವಂತನ ಅವತಾರ, ಅದೆಲ್ಲರಿಗೂ ಗೊತ್ತಲ್ವಾ? ಅಹಿಂಸಾ ಪರಮೋ ಧರ್ಮೋ. ಏನಾಗ್ತಾಯಿತ್ತು ಅವಾಗ ಆ ಸಮಯದಲ್ಲಿ? ಪ್ರಾಣಿಗಳನ್ನು ಸಾಯಿಸ್ತಾಯಿದ್ರು, ಕೊಲ್ತಾಯಿದ್ರು. ಯಾವ ರೀತಿ ಕೊಲ್ತಾಯಿದ್ರು? ಈಗಿನ ಕಾಲದ ಥರ ಕೊಲ್ತಾ ಇರಲಿಲ್ಲ. ಈಗಿನ ಕಾಲದಲ್ಲಿ ಎಲ್ಲಿ ಕೊಲ್ತಾರೆ ಪ್ರಾಣಿಗಳನ್ನು? ಕಸಾಯಿಖಾನೆಗಳಲ್ಲಿ. ಆಗಿನ ಕಾಲದಲ್ಲಿ ಕಸಾಯಿಖಾನೆಗಳಲ್ಲಿ ಕೊಲ್ತಾ ಇರಲಿಲ್ಲ. ಆಗಿನ ಕಾಲದಲ್ಲಿ ದುರ್ಗಾದೇವಿಯ ಮುಂದೆ ಕೊಲ್ತಾಯಿದ್ರು. ದೇವಿಗೆ ಆ ಪ್ರಾಣಿ ಬಲಿಯನ್ನು ಕೊಡ್ತಾಯಿದ್ರು. ಆದರೆ ಏನು ಮಾಡಿದರು, ಶಾಸ್ತ್ರದಲ್ಲಿ ಇದಕ್ಕೆ ಅನುಮತಿ ಇತ್ತು, ಆದರೆ ಸ್ವಲ್ಪ ಅದನ್ನು ಅರ್ಧಂಬರ್ಧ ಅರ್ಥ ಮಾಡಿಕೊಂಡು ಅಥವಾ ತಮಗೆ ಬೇಕಾಗಿರೋ ರೀತಿಯಲ್ಲಿ ಸ್ವಲ್ಪ ನಿಯಮಗಳನ್ನು ಬದಲಾಯಿಸ್ಬಿಟ್ಟು ಇಷ್ಟ ಬಂದಿದ್ದ ಸಮಯದಲ್ಲಿ ಇಷ್ಟ ಬಂದಿದ್ದ ದಿನದಲ್ಲಿ ಪ್ರಾಣಿಗಳ ವಧೆಯನ್ನು ಶುರು ಮಾಡಿಬಿಟ್ರು. ಎಷ್ಟರ ಮಟ್ಟಿಗೆ ಆಯಿತು ಅಂದರೆ ಭಗವಂತನಿಗೆ ಅದನ್ನು ತಡ್ಕೊಳ್ಳೋಕ್ಕೆ ಆಗಲಿಲ್ಲ. ಭಗವಂತನಿಗೆ ನನ್ನ ಮಕ್ಕಳು, ಭಗವಂತ ಎಲ್ಲ ಜೀವಿಗಳನ್ನು ತನ್ನ ಮಕ್ಕಳಾಗಿ ನೋಡ್ತಾನೆ. ಅವನು ನೋಡ್ತಾ ಇದ್ದಾನೆ, ಇದೇನಪ್ಪ ಇದು? ನಾನು ಕೊಟ್ಟಿರೋ ವೇದಗಳ ಉದ್ದೇಶ ಏನು? ನಿಮ್ಮ ಜೀವನವನ್ನು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ, ಅದನ್ನು ರೂಲ್ಸ್ ಇದೆ, ಅಲ್ಲಿ ನಿಯಮಗಳಿವೆ, ಅದರ ಪ್ರಕಾರ ನಡೆಸಿ ಅಂತ ನಾನು ವೇದಗಳನ್ನು ಕೊಟ್ಟಿದ್ದೀನಿ. ಇವರು ವೇದಗಳನ್ನೇ ತೊಗೊಂಡ್ಬಿಟ್ಟು ಅದನ್ನು ತಿರ್ಚಿ ಮುರ್ಚಿ ತಮಗೆ ಬೇಕಾಗಿರೋಂಗೆ ಉಪಯೋಗಿಸ್ಕೊಳ್ತಾ ಇದ್ದಾರೆ, ಮತ್ತು ನನ್ನ ಮಕ್ಕಳನ್ನು ಕೊಲ್ತಾ ಇದ್ದಾರೆ ಅಂದ್ಬಿಟ್ಟು ಭಗವಂತನಿಗೆ ಬಹಳ ಬೇಸರ ಆಗಿ ಭಗವಂತ ತಾನೇ ಇಳಿದು ಬಂದ. ಯಾರಾಗಿ? ಬುದ್ಧ.
ಇವಾಗ ಆದರೆ ಈ ಜನ ಪ್ರಾಣಿಗಳನ್ನು ಕೊಲ್ತಾ ಇದ್ದಿದ್ದು ವೇದಗಳ ಆಧಾರದ ಮೇಲೆ. ಸೊ ಹಾಗಾಗಿ ಬುದ್ಧ ಏನು ಮಾಡಬೇಕಾಯಿತು? ಮೊದಲ ಕೆಲಸ, ವೇದಗಳೇ ಇಲ್ಲ ಅಥವಾ ನಾನು ವೇದಗಳನ್ನು ನಂಬಲ್ಲ. ಇವಾಗ ನೋಡಿ, ಇವಾಗ ಎಷ್ಟು ಇದ್ರ ಬಗ್ಗೆ ಸ್ವಲ್ಪ ಒಂದು ಕ್ಷಣ ಯೋಚನೆ ಮಾಡಬೇಕು. ಇವಾಗ ನೀವು ನಿಮ್ಮ ಜೀವನದಲ್ಲಿ ಎಷ್ಟೊಂದು ಏನೇನೋ ಯೋಚನೆಗಳನ್ನು ನೀವು ಇಟ್ಕೊಂಡಿದ್ದೀರಾ. ಒಂದೇ ಕ್ಷಣದಲ್ಲಿ ನೀವು ನಿಮ್ಮ ಯೋಚನೆಗಳನ್ನು ಬಿಟ್ಟುಬಿಡಿ ಅಂತ ಹೇಳಿದ್ರೆ ನೀವು ಬಿಟ್ಬಿಡ್ತೀರಾ? ಎಷ್ಟು ಪವರ್ಫುಲ್ಲಾಗಿರಬೇಕು ಆ ಶಕ್ತಿ. ಸೊ ಬುದ್ಧನ ಒಂದು ರೂಪ, ಅವನ ವ್ಯಕ್ತಿತ್ವ, ಅವನಿಂದಾಗಿ ಜನರು ಎಷ್ಟು ಆಕರ್ಷಿತರಾಗೋದ್ರು ಅಂದರೆ ಬುದ್ಧನಿಗೋಸ್ಕರ ಏನು ಬೇಕಾದ್ರೂ ಮಾಡೋಕ್ಕೆ ಸಿದ್ಧ. ಅಂಥ ಪರ್ಸ್ನಾಲಿಟಿ ಬುದ್ಧ. ಪ್ರಭುಪಾದರು ಅಮೆರಿಕಾಗೆ ಹೋದಾಗ ಮೊಟ್ಟ ಮೊದಲಿಗೆ ಪಾಪ ಅಲ್ಲಿ ಪಾಶ್ಚಾತ್ಯ ದೇಶದಲ್ಲಿದ್ದಂತಹ ಜನರು, ಅವರಿಗೆ ನಿಜವಾಗ್ಲೂ ಪ್ರಭುಪಾದರ ಸ್ಥಾನ ಏನು, ಸಂತರು ಅಂದರೆ ಏನು, ಅಥವಾ ಇಂಥ ಮಹಾಭಕ್ತರನ್ನ ಯಾವ ರೀತಿ ಅವ್ರ ಜೊತೆ ವ್ಯವಹರಿಸಬೇಕು, ಯಾವ ರೀತಿ ಸೇವೆ ಮಾಡಬೇಕು, ಅವ್ರಿಗೇನೂ ಐಡಿಯಾ ಇರಲಿಲ್ಲ. ಅರೆ ಅವ್ರಿಗೆ ಒಂದೇ ಒಂದು ಗೊತ್ತಾಗಿದ್ದು, ಪ್ರಭುಪಾದರನ್ನ ಸ್ವಾಮೀಜಿ ಅಂತ ಕರೀತಾಯಿದ್ರು. ಅವ್ರಿಗೆ ಒಂದೇ ಒಂದು ಏನು ಗೊತ್ತಾಗಿದ್ದು, ಇವ್ರ ಜೊತೆ ಇದ್ದರೆ ಏನೋ ನಮಗೆ ಒಂಥರ ಸಂತೋಷ, ಸ್ವಾಮೀಜಿ ಜೊತೆ ಇದ್ದರೆ ನಮಗೆ ಏನೋ ಸಂತೋಷ, ಸ್ವಾಮೀಜಿಗೋಸ್ಕರ ಏನು ಬೇಕಾದ್ರೆ ಮಾಡ್ತೀವಿ. ಅವ್ರು ಹೇಳ್ತಾರೋ ಸರಿನೋ ತಪ್ಪೋ ಅದು ಗೊತ್ತಿರಲಿಲ್ಲ ಅವಾಗ ಭಕ್ತರಿಗೆ ಆರಂಭದಲ್ಲಿ. ಆದರೆ ಅವರ ಪುಣ್ಯ ಮೋಸ, ಅದಕ್ಕಿಂತ ಮುಂಚೆ ಬೇಕಾದಷ್ಟು ಮೋಸ ಮಾಡೋ ಸ್ವಾಮಿಗಳು ಹೋಗಿದ್ರು ಇಲ್ಲಿಂದ. ಆದರೆ ಪ್ರಭುಪಾದರು ಒಬ್ಬರೇ ಮೋಸ ಮಾಡಲಿಲ್ಲ. ಪ್ರಭುಪಾದರಿಗೆ ಎಷ್ಟೊಂದು ಜನ ಹೇಳಿದ್ರು, ಸ್ವಾಮಿಗಳೇ ನೀವು ಪಾಶ್ಚಾತ್ಯ ದೇಶದಲ್ಲಿದ್ದೀರಾ, ಇಲ್ಲಿ ಸಾಮಾನ್ಯವಾಗಿ ಪ್ಯಾಂಟು ಶರ್ಟ್ ಹಾಕ್ಕೊಳ್ತಾರೆ, ಚಳಿ ತುಂಬ ಜಾಸ್ತಿ ಇರುತ್ತೆ, ತಡ್ಕೊಳಕ್ಕಾಗಲ್ಲ, ನೀವು ಧೋತಿ ಇದೆಲ್ಲ ಹಾಕ್ಕೊಂಡಿದ್ರೆ, ಮತ್ತು ಇಲ್ಲಿ ನಾನ್ ವೆಜ್ಜು ಇದೆಲ್ಲ ಕಾಮನ್ನು. ಅವರ ಬೇರೆ ಇವ್ರಿಗಿಂತ ಮುಂಚೆ ಬಂದಿದ್ದವರಂತ ಸಂತರು ಅಂತ ಇರೋರು ಕೂಡ ಪ್ರಭುಪಾದರಿಗೆ ಇದೇ ಹೇಳಿದ್ರು, ನೀವು ಭಾರತದಲ್ಲೇ ಇದ್ದಿದ್ದನ್ನು ಇಲ್ಲಿ ತರೋಕ್ಕೆ ಪ್ರಯತ್ನ ಮಾಡಿದ್ರೆ ಜನ ಸ್ವೀಕಾರ ಮಾಡಲ್ಲ, ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ, ನಿಮ್ಮನ್ನೇ ಸ್ವಲ್ಪ ಕಾಂಪ್ರಮೈಸ್ ಮಾಡಿ ಅಂತ. ಆದರೆ ಪ್ರಭುಪಾದರು ಹೇಳಿದ್ರು, ಇಲ್ಲ ನಾನೇನೂ ಕಾಂಪ್ರಮೈಸ್ ಮಾಡಲ್ಲ, ನಾನು ಅವ್ರಿಗೆ ನಿಜವಾದದ್ದನ್ನು ಕೊಡೋಕ್ಕೆ ಬಂದಿದ್ದೀನಿ, ಅವ್ರು ಹೇಳೋ ಪ್ರಕಾರ ನಾನು ಮಾಡಿದ್ರೆ ಅವಾಗ ನಾನು ಮೋಸ ಮಾಡ್ತೀನಿ, ಸೊ ನಾನು ಮಾಡಲ್ಲ ಅದನ್ನು. ಸೊ ಅವರು ಒಂದು ಚೂರು ಕೂಡ ಯಾವ ನಿಯಮಗಳನ್ನು ಅವರು ಬೆಂಡ್ ಮಾಡಲಿಲ್ಲ. ಆದರೂ ಕೂಡ ಜನರು ಅವ್ರಿಗೋಸ್ಕರ ಏನು ಬೇಕಾದ್ರೂ ಮಾಡೋಕ್ಕೆ ರೆಡಿಯಾಗಿದ್ದರು. ಯಾಕೆ? ಅವರ ಪರ್ಸ್ನಾಲಿಟಿ ಆಗಿದೆ, ಅವರ ಪರ್ಸ್ನಾಲಿಟಿ ಆಗಿತ್ತು. ಅದೇ ರೀತಿ ಒಬ್ಬ ಮಹಾಭಕ್ತರ ಪರ್ಸ್ನಾಲಿಟಿನೇ ಆ ರೀತಿ ಇರುತ್ತೆ. ಇನ್ನು ಭಗವಂತನ ಪರ್ಸ್ನಾಲಿಟಿ ಹೇಗಿರಬೇಕು? ಬುದ್ಧನ ಒಂದು ಸಂಘದಿಂದಾಗಲಿ ಜನರು ಎಷ್ಟು ಪ್ರಭಾವಿತರಾಗೋದ್ರು ಅಂದರೆ, ಇವಾಗ ಬುದ್ಧ ಏನು ಹೇಳಿದ್ರು ಮಾಡೋದಕ್ಕೆ ರೆಡಿ. ಸೊ ಅದಕ್ಕೆ ಬುದ್ಧ ಹೇಳಿದ್ರು, ಓಕೆ ವೇದಗಳನ್ನು ತ್ಯಜಿಸ್ಬಿಡಿ. ಯಾಕೆ ವೇದಗಳನ್ನು ನಾನು ನಂಬಲ್ಲ, ನೀವು ಇವಾಗ ಪ್ರಾಣಿ ವಧೆಯನ್ನು ಮಾಡ್ತಾ ಇರೋದು ವೇದಗಳ ಆಧಾರದ ಮೇಲೆ ಅಲ್ವಾ, ನಾನು ವೇದಗಳನ್ನೇ ನಾನು ತಿರಸ್ಕರಿಸ್ಬಿಟ್ಟಿದ್ದೀನಿ, ಸೊ ನಿಮ್ಮ ಪ್ರಾಣಿ ವಧೆ ನೀವು ನಿಲ್ಲಿಸ್ಬೇಕು. ಓಕೆ ಆಯಿತು ನೀವು ಹೇಳ್ದಂಗೆ ಅಂದ್ಬಿಟ್ಟು ಜನ ಅಷ್ಟು ಮುಳುಗೋಗಿದ್ರು ಪ್ರಾಣಿ ವಧೆಯಲ್ಲಿ, ನಿಲ್ಲಿಸ್ಬಿಟ್ರು. ಇವಾಗ ವೇದಗಳನ್ನು ಭಗವಂತನೇ ಕೊಟ್ಟಿರೋದು, ವೇದಗಳ ಉದ್ದೇಶ ಮನುಷ್ಯರು ಸರಿಯಾದ ದಾರಿಯಲ್ಲಿ ನಡೀಲಿ ಅಂತ. ಇವಾಗ ಭಗವಂತನಿಗೆ ಆಮೇಲೆ ಯೋಚನೆ ಬಂತು, ಅಯ್ಯೋ ಇದೇನಪ್ಪ ಇದು, ವೇದಗಳನ್ನು ಯಾರು ನಂಬೋದಿಲ್ಲ ಅವರನ್ನು ನಾಸ್ತಿಕರು ಅಂತಾರೆ. ಭಗವಂತ ಯೋಚನೆ ಮಾಡ್ತಾನೆ, ಇದೇನಿದೆ, ನಾನೇ ಎಲ್ಲರನ್ನು ನಾಸ್ತಿಕರಾಗಿ ಮಾಡಿಬಿಟ್ನಲ್ಲ. ಯಾಕಂದರೆ ಭಗವಂತನೇ ಮಾಡಿದ್ದು, ಅದು ಎಮರ್ಜೆನ್ಸಿ ಸಿಚುವೇಶನ್ನು, ಜಾಸ್ತಿ ಟೈಮ್ ಇರೋಕ್ಕಾಗಲ್ಲ. ಇವಾಗ ಇದನ್ನು ಚೇಂಜ್ ಮಾಡಬೇಕು ಅಂದರೆ ಏನು, ಜನರನ್ನು ವೇದಗಳನ್ನು ಸ್ವೀಕಾರ ಮಾಡೋಂಗೆ ಮಾಡಬೇಕು. ಇವಾಗ ನೋಡಿ ಎಷ್ಟು ಕಷ್ಟದ್ದು. ಒಂದು ಅವತಾರ ಬಂದ್ಬಿಟ್ಟು ಎಲ್ಲ ಇಲ್ಲ ಅಂತ ಅಂದ್ಬಿಟ್ರು, ಇವಾಗ ಇನ್ನೊಬ್ಬರು ಯಾರು ಬಂದ್ಬಿಟ್ಟು ಅದನ್ನು ತಿರ್ಗಾ ಸ್ವೀಕಾರ ಮಾಡಿಸ್ಬೇಕು. ಇದು ಬಹಳ ಕಠಿಣ ಕೆಲಸ ಅಂತ ಭಗವಂತ ಶಿವನ ಹತ್ರ ಹೋಗ್ತಾನೆ. ಅಪ್ಪ ನಿನ್ನನ್ನು ಬಿಟ್ಟರೆ ಈ ಕೆಲಸವನ್ನು ಬೇರೆ ಯಾರು ಮಾಡೋಕ್ಕಾಗಲ್ಲ, ನೀನೇ ಹೋಗ್ಬೇಕು, ಇದಕ್ಕೆ ನೀನೇ ಹೋಗಬೇಕು. ಏನು ಮಾಡಬೇಕು, ನೀನೇನು ಮಾಡೋದು ನಿನಗೆ ಬಿಟ್ಟಿರೋದು. ಆದರೆ ಉದ್ದೇಶ ಏನು, ಜನರು ವೇದಗಳನ್ನು ಸ್ವೀಕಾರ ಮಾಡ್ಕೋಬೇಕು, ಮೊದಲನೇದು. ಎರಡನೇದು, ಒಂದು ರೀತಿಯಲ್ಲಿ ಯಾರು ನಾಸ್ತಿಕರಿದ್ದಾರೋ, ನಿಜವಾದ ನಾಸ್ತಿಕರಿದ್ದಾರೋ ಅವರು ದಾರಿ ತಪ್ಪಬೇಕು. ಇದೆರಡು ಉದ್ದೇಶ ಇದ್ದಿದ್ದು. ವಿಷ್ಣು ಬಂದು ಶಿವನ ಹತ್ರ ಹೇಳ್ತಾರೆ ಈ ರೀತಿ ಮಾಡಬೇಕು ಅಂತ. ಸರಿ, ಇದು ಪದ್ಮಪುರಾಣದಲ್ಲಿದೆ. ಶಿವ ಮತ್ತು ಪಾರ್ವತಿಯರ ನಡುವಿನ ಸಂಭಾಷಣೆಯಲ್ಲಿ ಶಿವ ಹೇಳ್ತಾ ಇದ್ದಾನೆ, ನಾನು ಹೋಗಬೇಕು, ಭೌತಿಕ ಜಗತ್ತಿಗೆ ನನಗೆ ಕೆಲಸ ಇದೆ, ಕಾರ್ಯ ಇದೆ. ಏನು ಕಾರ್ಯ ಇದೆ? ಇದು ಕಾರ್ಯ, ಕಠಿಣವಾದ ಕಾರ್ಯ, ಜನರ ಮನಸ್ಸನ್ನು ಬದಲಾಯಿಸಬೇಕು. ಸೊ ಹಾಗಾಗಿ ಅವರು ಯಾವ ರೂಪವನ್ನು ತಗೊಂಡು ಬರ್ತಾರೆ? ಶ್ರೀಪಾದ ಶಂಕರಾಚಾರ್ಯರಾಗಿ ಬರ್ತಾರೆ. ಶಂಕರಾಚಾರ್ಯರಾಗಿ ಬಂದು ಅವರ ಉದ್ದೇಶ ಇದ್ದಿದ್ದಿಷ್ಟೇ, ಬುದ್ಧ ವೇದಗಳನ್ನು ನಿರಾಕರಿಸಿಬಿಟ್ಟಿದ್ದರು ಜನರು ಬುದ್ಧನಿಂದಾಗಿ. ಇವಾಗ ವೇದಗಳನ್ನು ಎಲ್ಲರೂ ಸ್ವೀಕಾರ ಮಾಡಬೇಕು.
ಇವಾಗ ವೇದಗಳನ್ನು ಸ್ವೀಕಾರ ಮಾಡೋದಕ್ಕೆ ಏನಾದರೂ ಒಂದು ಬಲವಾದ ಕಾರಣ ಬೇಕು. ಏನು ಕಾರಣ? ಸೊ ಶಂಕರಾಚಾರ್ಯ ಶಿವ ಸೊ ಅವರು ಯೋಚನೆ ಮಾಡ್ತಾ ಇದ್ದಾರೆ, ಶಾಸ್ತ್ರದಲ್ಲಿ ಅಹಂ ಬ್ರಹ್ಮಾಸ್ಮಿ ಅಂತ ಇದೆ. ಅಹಂ ಬ್ರಹ್ಮಾಸ್ಮಿ ಅಂದರೆ ಏನರ್ಥ? ನಾನು ಬ್ರಹ್ಮನ್ ಅಂದರೆ ಏನು? ಆಧ್ಯಾತ್ಮಿಕ ಅಂತ. ಇವಾಗ ಬ್ರಹ್ಮನ್ ಅಂದರೆ ಸುಮ್ಮನೆ ಆಧ್ಯಾತ್ಮಿಕ ವಸ್ತು. ನಾನು ಈ ಶರೀರ ಅಲ್ಲ, ಶರೀರ ಭೌತಿಕವಾದದ್ದು, ಆತ್ಮ ಆಧ್ಯಾತ್ಮಿಕವಾದದ್ದು. ಅಹಂ ಬ್ರಹ್ಮಾಸ್ಮಿ ಅಂದರೆ ನಾನು ಅಂದರೆ ಆತ್ಮ, ಆಧ್ಯಾತ್ಮಿಕ, ಇಷ್ಟೇ ಅದರ ಅರ್ಥ. ಅರೆ ಜನರು ಏನು ಅಂದ್ಕೊಂಡ್ಬಿಟ್ರು, ಇದನ್ನು ಕೇಳಿಬಿಟ್ಟು ಬ್ರಹ್ಮನ್ ಪರಬ್ರಹ್ಮನ್ ಬಗ್ಗೆ ನಡುವೆ ಏನೋ ವ್ಯತ್ಯಾಸ ಇದೆ ಅನ್ನೋದನ್ನು ಯೋಚನೆ ಮಾಡಿದೆ. ಜನರೇನು ನಾನೇ ಭಗವಂತ, ನಾನೇ ದೇವರು. ಸರಿ ಆಯಿತು, ನೀವು ದೇವರು, ಎಲ್ಲರೂ ದೇವರು. ಮತ್ತು ಏನಪ್ಪ ಆಯಿತು ಇವಾಗ? ನಿಮಗೆ ರೋಗ ಬರ್ತಾ ಇದೆ, ದುಡ್ಡಿಲ್ಲ ಕೈನಲ್ಲಿ, ಇದು ಅದು ಪ್ರಾಬ್ಲಮ್ ಏನು ಮತ್ತು ಇವೆಲ್ಲ? ಅದೇನಿಲ್ಲ, ಅದು ತಾತ್ಕಾಲಿಕ ಮಾಯೆ ಆವರಣದಿಂದ ಹಂಗಿದೆ. ಆಮೇಲೆ ನಾವು ಮಾಯೆಯಿಂದ ಹೊರಗೆ ಬಂದುಬಿಡ್ತೀವಿ, ಅವಾಗ ನಮ್ಗೆ ಗೊತ್ತಾಗ್ಬಿಡುತ್ತೆ ನಾವೇ ಭಗವಂತ ಅಂತ ಒಂದು ವಿಚಿತ್ರವಾದ ಒಂದು ತತ್ವ ಅಥವಾ ವಾದ. ಭಗವಂತ ಯಾವತ್ತೂ ಮಾಯೆಯ ಅಧೀನದಲ್ಲಿ ಬರೋನಲ್ಲ, ಮಾಯೆ ಭಗವಂತನ ಅಧೀನದಲ್ಲಿರುವಂಥದ್ದು. ಆದರೆ ಕಾರಣಾಂತರಗಳಿಂದ, ಶಿವನ ಶಕ್ತಿಯಿಂದ, ಅವನ ಪ್ರಭಾವದಿಂದಾಗಿ ಜನರು ಅದನ್ನು ಸ್ವೀಕಾರ ಮಾಡಿಕೊಂಡು ಒಬ್ಬರನ್ನೊಬ್ಬರು ಸನ್ಯಾಸಿಗಳು, ವಿಶೇಷವಾಗಿ ಶಂಕರಾಚಾರ್ಯರ ಸಂಪ್ರದಾಯದಲ್ಲಿ ಸನ್ಯಾಸಿಗಳು ಒಬ್ಬರನ್ನೊಬ್ಬರು ಓಂ ನಮೋ ನಾರಾಯಣ ಅಂತ ಕೂಗಕ್ಕೆ ಶುರು ಮಾಡೋರು. ಅಂದರೆ ನೀನು ನಾರಾಯಣ, ನಾನು ನಾರಾಯಣ, ಇವ್ರು ನಾರಾಯಣ, ಎಲ್ಲರೂ ನಾರಾಯಣ, ಅಂದರೆ ನಾವೆಲ್ಲರೂ ಭಗವಂತ. ಒಂದು ಕಡೆ ದೇವತಾ ಪೂಜೆ ಇತ್ತು, ಇನ್ನೊಂದು ಕಡೆ ದೇವತಾ ಪೂಜೆ ಯಾಕೆ ಮಾಡಬೇಕು? ನನ್ನ ಪೂಜೆನೇ ಮಾಡಿ, ನಾನೇ ನಾರಾಯಣ. ಸೊ ಇದು ಎರಡನೇ ಕಾರಣ ಆಗಿಬಿಟ್ಟು ಜನರಿಗೆ ಏನು ಗೊತ್ತಾಗಲಿಲ್ಲ, ಆ ಪರಬ್ರಹ್ಮನ್ ಅಥವಾ ಭಗವಂತನಿಗೂ ನನಗೂ ವ್ಯತ್ಯಾಸ ಏನು ಅನ್ನೋದು ಗೊತ್ತಾಗಲಿಲ್ಲ ಜನರಿಗೆ. ಹಾಗಾಗಿ ಇದು ಎರಡನೇ ಕಾರಣ. ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಜನರು ವಿಷ್ಣು ಅಥವಾ ಕೃಷ್ಣನ ಸ್ಥಾನವನ್ನು ಸ್ವೀಕಾರ ಮಾಡದೇ ಇರೋಕ್ಕೆ ಇದು ಎರಡನೇ ಕಾರಣ. ನೋಡಿ ಎಷ್ಟರ ಮಟ್ಟಿಗೆ ಆ ಪ್ರಭಾವ ಇತ್ತು ಅಂತ. ಆಮೇಲೆ ರಾಮಾನುಜಾಚಾರ್ಯರು ಬಂದ್ಬಿಟ್ಟು ಹೇಳಿದ್ರು, ಇಲ್ಲ ನೀವು ಭಗವಂತ ಅಲ್ಲ, ನೀವು ಭಗವಂತನ ಅಂಶ, ಭಗವಂತ ಅಲ್ಲಿದ್ದಾನೆ, ಅವನಿಗೆ ಸೇವೆ ಮಾಡೋದು ನಿಮ್ಮ ಕರ್ತವ್ಯ ಅಂತ. ಆದರೆ ಈ ಶಂಕರಾಚಾರ್ಯರ ಪ್ರಭಾವ ಎಷ್ಟರ ಮಟ್ಟಿಗೆ ಇತ್ತು ಅಂದರೆ ರಾಮಾನುಜಾಚಾರ್ಯರು ಬಂದು ಬಹಳ ಜನನ್ನ ಎಬ್ಸಕ್ಕಾಗಲಿಲ್ಲ ಅವ್ರಿಗೆ. ಸೊ ಸ್ವಲ್ಪ ಜನ ಮಾತ್ರ ರಾಮಾನುಜ ಸಂಪ್ರದಾಯವನ್ನು ಅಥವಾ ಭಗವಂತನ ಆರಾಧನೆಯನ್ನು ಕೈಗೊಳ್ಳೋ ಒಂದು ಮಾರ್ಗವನ್ನು ಸ್ವೀಕಾರ ಮಾಡೋರು. ಮಿಕ್ಕಿದವರೆಲ್ಲ ಹೆಚ್ಚು ಕಡಿಮೆ ನಿರಾಕಾರ, ಭಗವಂತನಿಗೆ ರೂಪ ಇಲ್ಲ ಅನ್ನೋ ಮಾರ್ಗ ಕೊಟ್ಟೋದ್ರು. ಇನ್ನು ಕೆಲವರು ದೇವತೆಗಳ ಆರಾಧನೆಯಲ್ಲಿ ತೊಡಗ್ಬಿಟ್ರು. ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ, ನನ್ನ ಸ್ಥಾನವನ್ನು ನೀವು ಅರ್ಥ ಮಾಡ್ಕೋಬೇಕು. ನನ್ನ ಸ್ಥಾನ ದಿವ್ಯವಾದದ್ದು. ಇದು ನೀವು ನನ್ನನ್ನು ದೇವತೆ ಅಂತಲೂ ಕಾಣೋಕ್ಕಾಗಲ್ಲ, ನಾನು ನಿಮ್ಮ ಥರ ಅಲ್ವೇ ಅಲ್ಲ. ಅದು ಮೊದಲೇ ಹೇಳ್ಬಿಟ್ಟ, ಅಜೋಪಿ ಸನ್ನಭಿ ಆತ್ಮ ಭೂತಾನಾಂ ಈಶ್ವರೋಪಿ ಸನ್. ನನಗೆ ಜನ್ಮ ಇಲ್ಲ, ಆದರೆ ನಾನು ನಿಮ್ಮ ಥರ ಪ್ರಕಟ ಆಗ್ತೀನಿ, ಕಾಣಿಸ್ಕೋತೀನಿ, ಆದರೆ ನಾನು ನಿಮ್ಮೆಲ್ಲರ ಈಶ್ವರ, ನಿಮ್ಮೆಲ್ಲರ ನಿಯಂತ್ರಕ. ಅದನ್ನು ಮುಂಚೆನೇ ಹೇಳ್ಬಿಟ್ಟ, ಕನ್ಫ್ಯೂಷನ್ ಆಗಬೇಡಿ ಅಂತ. ಸೊ ಈ ಎರಡು ಕಾರಣದಿಂದ ನಾವು ಕೃಷ್ಣನ ಪರಮಸ್ಥಾನವನ್ನು ಸ್ವೀಕಾರ ಮಾಡೋಕ್ಕಾಗಲ್ಲ. ಸ್ವೀಕಾರ ಮಾಡಿಬಿಟ್ರೆ ಭಗವದ್ಧಾಮಕ್ಕೆ ಹೋಗೋಕ್ಕೆ ನಮಗೆ ಮಾರ್ಗ ಸಿದ್ಧ. ಸುಮ್ಮನೆ ಸ್ವೀಕಾರ ಮಾಡಬೇಕು. ಕೃಷ್ಣನ ಸ್ಥಾನ ಇದು. ಕೃಷ್ಣ ದೇವತೆಯೂ ಅಲ್ಲ, ಕೃಷ್ಣ ನಿರಾಕಾರನೂ ಅಲ್ಲ, ಅಥವಾ ನಿರಾಕಾರ ಶಕ್ತಿಯ ಒಂದು ತಾತ್ಕಾಲಿಕ ರೂಪ ಕೃಷ್ಣ, ಅದೂ ಅಲ್ಲ. ಕೆಲವರು ಹೇಳ್ತಾರೆ ಬ್ರಹ್ಮನಿಗೆ ರೂಪ ಇಲ್ಲ, ಅವನು ನಿರಾಕಾರ, ಅವನಿಗೆ ಯಾವ ಆಕಾರನೂ ಇಲ್ಲ. ಮತ್ತು ಕೃಷ್ಣ ಯಾರಪ್ಪ? ಅದು ತಾತ್ಕಾಲಿಕ ರೂಪ, ಟೆಂಪ್ರರಿಯಾಗೆ ಭಗವಂತ ಈ ರೂಪವನ್ನು ತೊಗೊಂಡಿದ್ದಾನೆ. ಅವನ ದೇಹ ನಮ್ಮ ಥರನೇ ಆಗಿದೆ, ಅಂದರೆ ಅವನಿಗೂ ಜನ್ಮ ಇದೆ, ಅವನಿಗೂ ಮರಣ ಇದೆ. ಇದಕ್ಕೆ ಮಾಯಾವಾದ ಅಂತಾರೆ. ಓಕೆ. ಸೊ ಈ ಕಾರಣಗಳಿಂದ ಜನರು ಕೃಷ್ಣನ ಸ್ವೀಕಾರ ಮಾಡೋದಕ್ಕೆ ಸಿದ್ಧರಾಗಿಲ್ಲ, ಅಥವಾ ಭಗವಂತನ ಸ್ಥಾನವನ್ನು ಸ್ವೀಕಾರ ಮಾಡೋಕ್ಕೆ ಸಿದ್ಧರಾಗಿಲ್ಲ. ಆದರೆ ಯಾರು ಭಗವಂತನ ಸ್ಥಾನವನ್ನು ಸ್ವೀಕಾರ ಮಾಡ್ತಾರೋ, ಯಾರು ಆ ಶ್ರದ್ಧೆಯಿಂದ ಭಗವಂತನ ನಾಮವನ್ನು ತಗೋತಾರೋ, ಅವರನ್ನ ಆಧ್ಯಾತ್ಮಿಕ ಜಗತ್ತಿಗೆ ಹೋಗೋಕ್ಕೆ ಯಾರೂ ಅವರನ್ನು ತಡೆಯೋಕ್ಕಾಗಲ್ಲ. ಸರಳವಾದ ವಿಷಯ. ನಮಗೆ ಬೇಕಾಗಿರೋದು ಶ್ರದ್ಧೆ. ಭಗವಂತನಲ್ಲಿ ಶ್ರದ್ಧೆ, ಭಗವಂತನ ನಾಮದಲ್ಲಿ ಶ್ರದ್ಧೆ. ಇದು ಎರಡಿದ್ರೆ ನಾವು ಈ ಭೌತಿಕ ಜಗತ್ತಿನ ಜನನ ಮರಣ ಚಕ್ರದಿಂದ ಬಹಳ ಸುಲಭವಾಗಿ ಪಾರಾಗ್ಬೋದು. ಇನ್ನೇನು ಮಾಡಬೇಕಾಗಿಲ್ಲ ನಾವು.
ಆದರೆ ಶ್ರದ್ಧೆ ಇಲ್ಲದೇ ಇದ್ದರೆ ಇಲ್ಲೇ ಇರಬೇಕಾಗತ್ತೆ. ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ, ನನ್ನ ಸ್ಥಾನವನ್ನು ತಿಳ್ಕೊಳ್ಳಿ, ದಯವಿಟ್ಟು ಸ್ವೀಕಾರ ಮಾಡಿ ನನ್ನ ಸ್ಥಾನವನ್ನು, ನಿಮಗೆ ಒಳ್ಳೆಯದಾಗತ್ತೆ. ಇವಾಗ ಭಗವದ್ಗೀತೆಯಲ್ಲಿ ಹಲವಾರು ಶ್ಲೋಕಗಳಲ್ಲಿ ಕೃಷ್ಣ ಹೇಳ್ತಾನೆ, ಯಾರೂ ನನ್ನ ಸ್ಥಾನವನ್ನು ಸ್ವೀಕಾರ ಮಾಡೋದಿಲ್ಲ. ಅದನ್ನು ಕೂಡ ಭಗವದ್ಗೀತೆಯಲ್ಲಿ ವಿವರಿಸಲಾಗಿದೆ. ಇದರ ಬಗ್ಗೆ ಯಾಕೆ ಹೇಳ್ತಾ ಇದ್ದೀನಿ ನಾನು? ಯಾಕೆಂದರೆ ನಾವು ಪೂರ್ಣ ನಂಬಿಕೆ ಇದ್ದರೆ ನಮಗೆ ಭಗವಂತನ ಹತ್ರ ಹೋಗೋಕ್ಕೆ ಯಾವ ಅಡೆತಡೆನೂ ಇಲ್ಲ. ಏನಾಗ್ತಾಯಿದೆ? ಹೊರಗಡೆ ಏನೋ ಇನ್ನೊಂದು ಕ್ಲಾಸ್ ನಡೀತಾ ಇದೆ ಅನಿಸುತ್ತೆ. ಇಲ್ಲ ಪ್ರಸಾದ ಇಲ್ಲ, ಪ್ರಸಾದ ಇಲ್ಲೇ ಇದೆ. ಓಕೆ. ಹಾಗಾಗಿ ಕೃಷ್ಣ 7ನೇ ಅಧ್ಯಾಯದಲ್ಲಿ 3ನೇ ಶ್ಲೋಕ, 7ನೇ ಅಧ್ಯಾಯ 3ನೇ ಶ್ಲೋಕ, ನಿಮ್ಮ ಪುಸ್ತಕ ಇದ್ದರೆ ತೆಗಿಬೋದು. ತುಂಬ ಅದ್ಭುತವಾದ ಶ್ಲೋಕ ಇದು. ಅಧ್ಯಾಯ 7 ಶ್ಲೋಕ 3. ಈ ಭಗವಂತನ ಸ್ವೀಕಾರ ಮಾಡೋದು ಎಷ್ಟು ಕಠಿಣವಾದ ವಿಷಯ ಅನ್ನೋದನ್ನು ನಾನು ಜಸ್ಟ್ 2 ಶ್ಲೋಕದಲ್ಲಿ ಹೇಳ್ತೀನಿ. ಇಲ್ಲಿ ಹೇಳ್ತಾ ಇದ್ದಾರೆ, ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿತ್ ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ ಮಾಂ ವೇತಿ ತತ್ವತಃ. ಕೃಷ್ಣ ಹೇಳ್ತಾ ಇದ್ದಾನೆ, ಮನುಷ್ಯಾಣಾಂ ಸಹಸ್ರೇಷು, ಹಲವಾರು ಮನುಷ್ಯರಲ್ಲಿ, ಕಶ್ಚಿನ್ ಮಾಂ ವೇತಿ ಮನುಷ್ಯ ಕಶ್ಚಿತ್ ಯತತಿ ಸಿದ್ಧಯೇ. ಸಿದ್ಧಯೇ ಅಂದರೆ ಸಿದ್ಧಿಗಾಗಿ ಕೆಲವರು ಪ್ರಯತ್ನ ಮಾಡ್ತಾರೆ. ಸಿದ್ಧಿ ಅಂದ್ರೇನು? ನಾನು ದೇಹ ಅಲ್ಲ, ನಾನು ಆತ್ಮ. ಆ ಒಂದು ಸ್ಥಾನಕ್ಕೆ, ಅದಕ್ಕೆ ಬ್ರಹ್ಮಭೂತ ಅಂತಾರೆ. ಆ ಬ್ರಹ್ಮಭೂತ ಹಂತವನ್ನು ತಲುಪಬೇಕು ಅಂತ ಹಲವಾರು ಜನ ಪ್ರಯತ್ನ ಮಾಡ್ತಾರೆ, ಅಥವಾ ಕೆಲವರು ಪ್ರಯತ್ನ ಮಾಡ್ತಾರೆ. ಕಶ್ಚಿತ್ ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ, ಆ ಸಿದ್ಧಿಯ ಸ್ಥಾನವನ್ನು ಪಡ್ಕೊಂಡವರಲ್ಲೂ ಕೂಡ ಕಶ್ಚಿನ್ ಮಾಂ ವೇತಿ ತತ್ವತಃ, ಕೆಲವರು ಮಾತ್ರ ನನ್ನನ್ನು ಅರ್ಥ ಮಾಡ್ಕೋತಾರೆ. ಅಂದರೆ ನೋಡಿ, ದೊಡ್ಡ ದೊಡ್ಡ ಯೋಗಿಗಳು, ದೊಡ್ಡ ದೊಡ್ಡ ಸನ್ಯಾಸಿಗಳು, ಅವರೆಲ್ಲ ಈ ಸಿದ್ಧಿಗಾಗಿ ಅವರು ಕಷ್ಟಪಡ್ತಾ ಇದ್ದಾರೆ. ಅವರು ನಮ್ಮ ಥರ ನಾವು ಮನೆಯಲ್ಲಿ ಆರಾಮವಾಗಿ ಮಂಚದ ಮೇಲೆ ಮಲ್ಕೊಂಡಿದ್ದೀವಿ, ನಮಗೇನು ಬೇಕೋ ಆಹಾರ ತಿಂತಾಯಿದ್ದೀವಿ. ಅವ್ರು ಇವೆಲ್ಲ ಮಾಡಲ್ಲ, ಕಠೋರವಾದ ತಪಶ್ಚರ್ಯಗಳನ್ನು ಮಾಡ್ತಾರೆ. ಆಹಾರದಲ್ಲಾಗಲಿ ಅಥವಾ ದೈಹಿಕವಾಗಿ ತಪಶ್ಚರ್ಯೆ, ಮಾನಸಿಕವಾಗಿ ತಪಶ್ಚರ್ಯೆ, ಎಷ್ಟು ಕಷ್ಟಪಡ್ತಾರೆ. ಯಾಕೆ? ಅವರು ಈ ಬ್ರಹ್ಮನ್ನ ಪಡ್ಕೊಳ್ಳೋಕ್ಕೋಸ್ಕರ ಅವ್ರು ಇಷ್ಟೊಂದು ಕಷ್ಟಪಡ್ತಾ ಇದ್ದಾರೆ, ಸಿದ್ಧಿಯನ್ನು ಪಡ್ಕೊಳ್ಳೋಕ್ಕೆ ಅವ್ರು ಇಷ್ಟೊಂದು ಕಷ್ಟಪಡ್ತಾ ಇದ್ದಾರೆ. ಆದರೆ ಕೃಷ್ಣ ಹೇಳ್ತಾ ಇದ್ದಾನೆ, ಅಂತಹ ಶ್ರೇಷ್ಠ ಜೀವಿಗಳವರು, ಅವರಲ್ಲೂ ಕೂಡ ಬಹಳ ಜನರಿಗೆ ನಾನು ಅರ್ಥ ಆಗಲ್ಲ. ಯಾಕೆ ಅರ್ಥ ಆಗಲ್ಲ ಅಂದರೆ, ಬಹಳ ಏನು ಹೇಳಬೇಕು, ಕಠೋರವಾದ ಶಬ್ದಗಳನ್ನು ಕೃಷ್ಣ ಉಪಯೋಗಿಸ್ತಾನೆ. ಹೇಳ್ತಾನೆ, ಅವಜಾನಂತಿ ಮಾಂ ಮೂಢ ಮಾನುಷಿಂ ತನುಮಾಶ್ರಿತಂ. ಮೂರ್ಖರು ಮಾತ್ರ ನನ್ನನ್ನು ನಾನು ಸಾಮಾನ್ಯ ಮನುಷ್ಯ ಅಂತ ಅನ್ಕೋತಾರೆ. ಮೂರ್ಖರು ಅಂದರೆ ಯಾರು? ಮೂರ್ಖರು ಅಂದರೆ ಯಾರು ತತ್ವವನ್ನು ಸ್ವೀಕಾರ ಮಾಡೋಕ್ಕೆ ಸಿದ್ಧರಾಗಿಲ್ವೋ ಅವರು. ಯಾಕೆಂದರೆ ನಾವೆಲ್ಲ ಜನ್ಮತಃ ಇವೆಲ್ಲ ಜ್ಞಾನವನ್ನು ಪಡ್ಕೊಂಡು ಬರಲ್ಲ. ಅರೆ, ಜ್ಞಾನ ನಮಗೆ ಒಂದು ಸತಿ ಲಭ್ಯವಾದಾಗ ಅದನ್ನು ಸ್ವೀಕಾರ ಮಾಡ್ಕೋಬೇಕು. ಅರೆ, ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ, ಯಾರು ಮೂರ್ಖರು ಅಂದರೆ ಅವರಿಗೆ ಇದು ಯಾವುದನ್ನು ಸ್ವೀಕಾರ ಮಾಡೋಕ್ಕೆ ಇಷ್ಟ ಇಲ್ಲ. ನನಗೇನು ಗೊತ್ತಿದೆಯೋ ಅದೇ ಸರಿ. ಅಂಥವರು ಕೃಷ್ಣನ ಅರ್ಥ ಮಾಡ್ಕೊಳ್ಳಲ್ಲ. ಕೃಷ್ಣ ಇವಾಗ ಮತ್ತೆ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಯಾವ ಥರ ಜನ ನಮ್ಮನ್ನು ಅರ್ಥ ಮಾಡ್ಕೋತಾರೆ, ಮತ್ತು ಯಾರು ನನ್ನನ್ನು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ? ಯಾರು ಅರ್ಥ ಮಾಡ್ಕೋಬೋದು ಭಗವಂತನ? ಭಕ್ತರು. ಕೃಷ್ಣ ಭಗವದ್ಗೀತೆಯಲ್ಲಿ ಅದಕ್ಕೆ ಹೇಳ್ತಾನೆ, ಭಕ್ತ್ಯಾ ಮಾಂ ಅಭಿಜಾನಾತಿ. ಯಾರು ಭಕ್ತಿಯನ್ನು ಮಾಡ್ತಾರೋ ಅವನಿಗೆ ಮಾತ್ರ ಭಗವಂತ ಏನು ಅನ್ನೋದು ಗೊತ್ತಾಗೋದು. ಯಾಕೆ ಹೀಗೆ? ಇದಕ್ಕೆ ಕಾರಣ ಏನು ಅನಿಸುತ್ತೆ ನಿಮಗೆ? ಯಾಕೆ ಭಕ್ತರು ಮಾತ್ರ ಯಾಕೆ ಅರ್ಥ ಮಾಡ್ಕೋಬೇಕು ಕೃಷ್ಣನ? ಯಾಕೆ ಬೇರೆಯವರು ಅರ್ಥ ಮಾಡ್ಕೊಳಕ್ಕಾಗಲ್ಲ? ಯಾರು ಭಕ್ತರಲ್ವೋ? ಇವಾಗ ಸರಳವಾದ ವಿಷಯ. ಇವಾಗ ಕೃಷ್ಣ ಹೇಳ್ತಾ ಇದ್ದಾನೆ ಭಗವದ್ಗೀತೆಯಲ್ಲಿ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ. ಅಥವಾ ಕೃಷ್ಣ ಹೇಳ್ತಾ ಇದ್ದಾನೆ, ಅನನ್ಯ ಚಿಂತೆಯಂತೋಮ ಯೇ ಜನ ಪರಿಉಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಾಮ್ಯಂ. ಇದನ್ನು ತಗೊಳ್ಳೋಣ. ಕೃಷ್ಣ ಹೇಳ್ತಾ ಇದ್ದಾನೆ, ಅನನ್ಯ ಚಿಂತೆಯಂತೋಮ, ಯಾರು ಅನನ್ಯ ರೀತಿಯಲ್ಲಿ, ಅಂದರೆ ಬೇರೆ ಎಲ್ಲೂ ಹೋಗದೆ ಚಿಂತೆಯಂತೋಮ, ನನ್ನ ಬಗ್ಗೆ ಯಾರು ಚಿಂತನೆ ಮಾಡ್ತಾ ಇದ್ದಾರೋ, ನನ್ನ ಸೇವೆಯಲ್ಲಿ ಯಾರು ತೊಡಗಿದಾರೋ ಅವರ ಜೀವನದಲ್ಲಿ ಯೋಗಕ್ಷೇಮವನ್ನು ನಾನು ನೋಡ್ಕೋತೀನಿ. ಇವಾಗ ಕೃಷ್ಣನ ಹೇಳಿಕೆ ಇದು ಭಗವದ್ಗೀತೆಯಲ್ಲಿ. ಅಂದರೆ ಇಲ್ಲಿ ಕೃಷ್ಣ ಏನು ಹೇಳ್ತಾ ಇದ್ದಾನೆ, ಯಾರು ಈ ರೀತಿ ಅನನ್ಯ ಭಕ್ತಿಯಲ್ಲಿ ತೊಡಗಿದಾರೋ ಅಂತಹ ಭಕ್ತರ ಜೀವನದಲ್ಲಿ ಅವರ ಯೋಗಕ್ಷೇಮವನ್ನು ನಾನು ನೋಡ್ಕೋತೀನಿ. ಇವಾಗ ಕೃಷ್ಣ ಇದನ್ನು ಹೇಳ್ಬಿಟ್ಟ. ಇವಾಗ ಇದು ಸತ್ಯನೋ ಇಲ್ವೋ ಅಂತ ಯಾರು ಗೊತ್ತಾಗತ್ತೆ?
ಕೃಷ್ಣ ಏನೋ ಹೇಳಿದ್ದಾನೆ, ಇದರ ಸತ್ಯತೆಯನ್ನು ಯಾರು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ? ಭಕ್ತರು ಮಾತ್ರ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ. ಯಾಕೆ? ಅವರ ಜೀವನದಲ್ಲಿ ಅವರು ಅದನ್ನು ಅನುಭವಿಸ್ತಾರೆ. ಗುಲಾಬ್ ಜಾಮೂನ್ ಇದೆ, ಇಲ್ಲ ಇವತ್ತು ಗುಲಾಬ್ ಜಾಮೂನ್ ಇಲ್ಲ, ಆದರೆ ನನ್ನ ಕೈನಲ್ಲಿದೆ. ಆ ಗುಲಾಬ್ ಜಾಮೂನ್ ಬಗ್ಗೆ ನಾನು ಎಷ್ಟೋ ವರ್ಣನೆ ಕೊಡ್ಬೋದು ನಿಮಗೆ. ಇಷ್ಟೊಂದು ಸ್ವೀಟ್ ಆಗಿದೆ, ಈ ಫ್ಲೇವರ್ ಇದೆ, ಏನೋ ವೆನಿಲಾ ಫ್ಲೇವರ್ ಇದೆ, ಇನ್ನೊಂದಿದೆ, ಮತ್ತೊಂದಿದೆ, ಇಷ್ಟೊಂದು ರಸ ಇದೆ. ನೀವು ನಾನು ಹೇಳ್ತಾ ಇರೋದು ಒಂಚೂರು ಕೇಳಿಸ್ಕೊತಾ ಇರಲ್ಲ. ನಿಮ್ಮ ಗಮನ ಎಲ್ಲಿರುತ್ತೆ? ಜಾಮೂನ್ ಮೇಲೆ ನೋಡ್ತಾ ಇದ್ದೀರಾ. ಪ್ರಭು ಸ್ವಲ್ಪ ನೀವು ಸುಮ್ಮನೆ ಆದರೆ ನಾವು ತಿಂದ್ಬಿಟ್ಟು ನಮ್ಗೆ ಗೊತ್ತಾಗತ್ತೆ ಅವಾಗ. ಅಂದರೆ ಏನರ್ಥ? ನೀವು ಅನುಭವ ಮಾಡಿದಾಗ ಮಾತ್ರ ನಿಮಗೆ ಗೊತ್ತಾಗೋದು ಆ ಜಾಮೂನಲ್ಲಿ ಎಷ್ಟು ಸಿಹಿ ಇದೆ, ನಾನು ಹೇಳಿದ್ದು ಸರಿನೋ ತಪ್ಪು ಅಂತ ನಿಮ್ಗೆ ಅವಾಗ ಮಾತ್ರ ಗೊತ್ತಾಗೋದು. ಹಾಗಾಗಿ ಈ ಭಗವದ್ಗೀತೆಯಲ್ಲಿ ಭಗವಂತ ಕೊಟ್ಟಿರುವಂಥ ಉಪದೇಶಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿದಾಗ ನಮಗೆ ಗೊತ್ತಾಗುತ್ತೆ, ಹೌದು ಕೃಷ್ಣ ಹೇಳ್ತಿರೋದು ಸತ್ಯ. ಆವಾಗ ಮಾತ್ರ ನಮಗೆ ನಾವು ಕೃಷ್ಣನ ಅರ್ಥ ಮಾಡ್ಕೋಬೋದು. ಇಲ್ಲಾಂದರೆ ಸಾಮಾನ್ಯ ಜನ ಹೇಳ್ತಾರೆ, ಇದೇನಪ್ಪ ಇದು ಕೆಲಸ ಕಾರ್ಯ ಏನು ಮಾಡೋ ಅವಶ್ಯಕತೆ ಇಲ್ವಾ, ಎಲ್ಲ ಭಗವಂತನಿಗೆ ಬಿಟ್ಬಿಡೋದಾ? ಕೃಷ್ಣ ಹೇಳ್ತಾನೆ ಅನನ್ಯ ಚಿಂತೆ ಅಂತೋಮ, ನಾನು ನೋಡ್ಕೋತೀನಿ. ಇವಾಗ ಯಾರು ಗೊತ್ತಾಗತ್ತೆ? ಯಾರು ಈ ರೀತಿ ಮಾಡಿದಾರೋ ಜೀವನದಲ್ಲಿ ಅವ್ರಿಗೂ ಗೊತ್ತಾಗುತ್ತೆ, ಹೌದು ಕೃಷ್ಣ ನೋಡ್ಕೋತಾನಪ್ಪ, ಯಾಕೆ ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಬೇರೆಯವರು ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿರೋ ಉಪದೇಶಗಳನ್ನು ಕೇವಲ ಯಾರು ಭಕ್ತರು ಅವನ ಉಪದೇಶಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೋತಾ ಇದ್ದಾರೋ ಅವರಿಗೆ ಮಾತ್ರ ಗೊತ್ತಾಗೋದು. ಇಲ್ಲ ಜನ ಹೇಳ್ತಾರೆ, ಕೃಷ್ಣ ಸುಮ್ಮನೆ ಹೇಳ್ತಾನಪ್ಪ, ಯುದ್ಧ ಭೂಮಿಯಲ್ಲಿ ನೋಡಿ ಅಸ್ತ್ರ ಎತ್ತಲ್ಲ ಅಂತ ಎತ್ಬಿಟ್ಟ, ಅವನು ಹೇಳೋದೇನು ನಂಬಕ್ಕಾಗಲ್ಲ ನಾವು. ಆದರೆ ಭಕ್ತರು ಹೇಳ್ತಾರೆ, ಇಲ್ಲ 100ಕ್ಕೆ 100 100% ಕೃಷ್ಣ ಹೇಳಿರೋದು ಸತ್ಯ. ಸೊ ಅದಕ್ಕೆ ಭಕ್ತರಲ್ಲದೇ ಇರೋರಿಗೆ ಕೃಷ್ಣನ ಹೇಳಿಕೆಗಳು ಅರ್ಥ ಆಗಲ್ಲ. ಇವಾಗ ಏನಾಗುತ್ತೆ, ಇವರು ಓದ್ತಾ ಇದ್ದಾರೆ, ಅನನ್ಯ ಚಿಂತೆ ಅಂತೋಮ ಏಜನ ಪರಿಪಾಸತೆ ಯೋಗಕ್ಷೇಮ. ಇವಾಗ ಭಕ್ತರಾಗಿಲ್ಲದೆ ಇರೋರು ಇದಕ್ಕೆ ಏನೋ ಅರ್ಥ ಕೊಡ್ತಾರೆ, ಇನ್ನೇನೋ ಅರ್ಥ ಕೊಡ್ತಾರೆ, ಅವ್ರಿಗೆ ಹೆಂಗೆ ಅರ್ಥ ಆಗಿದೆಯೋ ಆ ರೀತಿಯಲ್ಲಿ ಅರ್ಥ ಕೊಡ್ತಾರೆ. ಆದರೆ ಕೃಷ್ಣ ಹೇಳ್ತಾ ಇರೋ ವಿಷಯ ಕೇವಲ ಭಕ್ತರಿಗೆ ಮಾತ್ರ ಅರ್ಥ ಆಗುತ್ತೆ. ಯಾಕೆಂದರೆ ಭಕ್ತರು ಅದನ್ನು ಅಳವಡಿಸ್ಕೊಂಡಾಗ ಅವ್ರಿಗೆ ಗೊತ್ತಾಗುತ್ತೆ, ಹೌದು ಕೃಷ್ಣ ಹೇಳ್ತಿರೋದು ಸರಿ. ಕೃಷ್ಣ ಭಗವದ್ಗೀತೆಯಲ್ಲಿ ಇನ್ನೊಂದು ಶ್ಲೋಕ ಹೇಳ್ತಾನೆ, ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂಸ್ ತಥೈವ ಭಜಾಮ್ಯಹಂ. ಅಂದರೆ ಯಾರು ನನಗೆ ಎಷ್ಟರ ಮಟ್ಟಿಗೆ ಶರಣಾಗತರಾಗಿದ್ದಾರೋ ಅದರ ಪ್ರಕಾರವಾಗಿ ನಾನು ಅವ್ರ ಜೊತೆ ಪ್ರತಿಸ್ಪಂದಿಸ್ತೀನಿ. ಇವಾಗ ಇದನ್ನು ನೀವೆಲ್ಲರೂ ಅನುಭವ ಮಾಡಿರ್ತೀರ, ಪ್ರತಿಯೊಬ್ಬರು. ಯೇ ಯಥಾ ಮಾಂ ಪ್ರಪದ್ಯಂತೆ ಅಂದರೆ ನಾವು ಎಷ್ಟರ ಮಟ್ಟಿಗೆ ಕೃಷ್ಣನ ನಂಬ್ಕೊಂಡಿದ್ದೀವೋ ಅಷ್ಟು ಕೃಷ್ಣ ತೋರಿಸ್ತಾನೆ ನಮ್ಮ ಜೀವನದಲ್ಲಿ ನಾನಿದ್ದೀನಿ. ಅನುಭವ ಆಗಿದೆಯಾ? ಇದರ ಅನುಭವ ಎಷ್ಟು ಭಕ್ತರಿಗೆ ಆಗಿದೆ ಇಲ್ಲಿ? ಇವಾಗ ನಿಮಗೆ ಗೊತ್ತಾಗ್ಬಿಡ್ತೀವಿ, ಇವಾಗ ಕೃಷ್ಣನ ಸ್ವೀಕಾರ ಮಾಡೋದ್ರಲ್ಲಿ ಏನಾದ್ರು ಕಷ್ಟ ಇದೆಯಾ ನಿಮಗೆ? ಇವಾಗ ಯಾರು ಈ ಪ್ರಯತ್ನ ಮಾಡಿಲ್ವೋ ಅಥವಾ ಯಾರು ಈ ಜ್ಞಾನವನ್ನು ತಿಳ್ಕೊಂಡಿಲ್ವೋ ಅವರು ಕೃಷ್ಣನ ಸ್ವೀಕಾರ ಮಾಡ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ಭಕ್ತಿ, ಭಗವದ್ಗೀತೆಯ ಇಡೀ ವಿಷಯ ಏನು? ಕೇವಲ ಭಕ್ತಿ. ಕೃಷ್ಣ ಹೇಳ್ತಾನೆ, ಮನ್ಮನಾಭವ ಮದ್ಭಕ್ತೋ ಮಧ್ಯಾಜಿ ಮಾಂ ನಮಸ್ಕುರು. ಕೃಷ್ಣನನ್ನು ಸ್ವೀಕಾರ ಮಾಡಬೇಕು, ಕೃಷ್ಣನ ಸ್ಥಾನವನ್ನು ನಾವು ಸ್ವೀಕಾರ ಮಾಡಬೇಕು, ಅವನ ಆರಾಧನೆಯಲ್ಲಿ ತೊಡಗಬೇಕು. ಆವಾಗಲೇ ನಮಗೆ ಕೃಷ್ಣನ ಮಾತುಗಳ ನಂಬಿಕೆ ಗೊತ್ತಾಗುತ್ತೆ, ಕೃಷ್ಣನ ದಿವ್ಯತ್ವ ನಮಗೆ ಗೊತ್ತಾಗುತ್ತೆ. ಈಗ ದಿವ್ಯತ್ವದ ಬಗ್ಗೆ ಈ ಹೋದವಾರ ಇವಾಗ ಸ್ನಾನ ಯಾತ್ರೆ ಆಯಿತು, ಜಗನ್ನಾಥನ ಸ್ನಾನ ಯಾತ್ರೆ. ಎಷ್ಟು ಜನ ನೋಡಿದ್ರಿ ಟಿ ವಿನಲ್ಲಿ? ನೋಡಿದ್ರಾ? ನಿಮಗೆಲ್ಲ ಎಷ್ಟು ಜನಕ್ಕೆ ಗೊತ್ತು ರಥಯಾತ್ರೆ ಆಗುತ್ತೆ ಇವಾಗ ಜಗನ್ನಾಥಂದು ಅಂತ? 27ನೇ ತಾರೀಕು ಜಗನ್ನಾಥಪುರಿಯಲ್ಲಿ ಜಗನ್ನಾಥನ ರಥಯಾತ್ರೆ ಆಗುತ್ತೆ. ಈ ರಥಯಾತ್ರೆಗೆ 15 ದಿನ ಮುಂಚೆ, ಇವಾಗ ನೋಡಿ, ಇವಾಗ ನಾನೇನು ಹೇಳ್ತೀನೋ ಅದನ್ನು ಕೂಡ ನಂಬೋದಕ್ಕೆ ಭಕ್ತರಾಗಿದ್ದರೆ ಮಾತ್ರ ಇದನ್ನು ನಂಬೋಕ್ಕಾಗೋದು. 15 ದಿನಗಳ ಮುಂಚೆ ಕೃಷ್ಣನಿಗೆ ಸ್ನಾನ ಯಾತ್ರ ಅಂತ ಮಾಡ್ತಾರೆ. ಸ್ನಾನ ಯಾತ್ರ ಅಂದರೆ ಕೃಷ್ಣನಿಗೆ ಬಹಳ ನೀರಿನಿಂದ ಸ್ನಾನ ಮಾಡಿಸ್ತಾರೆ, ಬಹಳ ನೀರಿನಿಂದ. ನಾವು ದಿನ ಸುಮ್ಮನೆ 1 ಬಕೆಟ್ ನೀರಿನ ಸ್ನಾನ ಮಾಡಿದ್ರೆ ಅವತ್ತು ಅವನಿಗೆ ಒಂದು 100,000 ಬಕೆಟಿಂದ ಸ್ನಾನ ಮಾಡಿಸ್ತಾರೆ ಅವನಿಗೆ. ಇವಾಗ ಯಾರು ತುಂಬ ನೀರಿಂದ ಸ್ನಾನ ಮಾಡಿದ್ರೆ ಏನಾಗುತ್ತೆ? ಚಳಿ ಬರುತ್ತೆ, ಜ್ವರ ಬರುತ್ತೆ, ನೆಗಡಿ ಬರುತ್ತೆ. ಇವಾಗ ಭಗವಂತನ ಲೀಲೆ 15 ದಿನಗಳ ಕಾಲ ಈ ಸ್ನಾನ ಆದಮೇಲೆ ಭಗವಂತನಿಗೆ ನೆಗಡಿ, ಜ್ವರ, ಕೆಮ್ಮು ಇತ್ಯಾದಿ. ಇವಾಗ ಇದನ್ನು ನಾವು ನಂಬದೇ ಇರ್ಬೋದು. ಯಾರಲ್ಲಿ ಭಕ್ತಿ ಅಷ್ಟು ಜಾಗೃತವಾಗಿಲ್ವೋ ನಾವು ನಂಬೋದು ಕಷ್ಟ ಇದ್ದೇನೆ. ಅಯ್ಯೋ ಭಗವಂತನಿಗೆ ನೆಗಡಿ ಆಗುತ್ತಾ?
ಭಗವಂತನಿಗೆ ನೆಗಡಿ ಆದಾಗ, ನಾನು ನೆಗಡಿ ಆದಾಗ ಭಗವಂತನ ಮುಂದೆನೇ ನಿಂತ್ಕೊಂಡು ಪ್ರಾರ್ಥನೆ ಮಾಡಿದೆ, ಭಗವಂತ ನನ್ನ ನೆಗಡಿ ತೆಗೆದ್ಬಿಡಪ್ಪ ಅಂತ. ಅವನಿಗೆ ನೆಗಡಿ ಆದರೆ ಅವ್ನು ನನ್ನ ನೆಗಡಿ ಹೆಂಗೆ ತೆಗಿತಾನೆ? ಭಗವಂತ ನಿಮ್ಮ ನೆಗಡಿನೂ ತೆಗಿತಾನೆ, ಬೇರೆ ಭಕ್ತರಿಗೋಸ್ಕರ ಅವನು ನೆಗಡಿಯನ್ನು ಬರ್ಸ್ಕೋತಾನೆ. ಭಕ್ತರು ಈ ಒಂದು ಸಮಯದಲ್ಲಿ ಕೃಷ್ಣನ ಇದು ಜಗನ್ನಾಥನ ಒಂದು ಲೀಲೆ ಏನು ಅಂದರೆ, ಈ ಸಮಯದಲ್ಲಿ ಅವನು ಇವಾಗ ಜಗನ್ನಾಥನಿಗೆ ಕಪ್ಪು ಬಣ್ಣ ಇರುತ್ತೆ, ಆ ಬಣ್ಣವನ್ನು ಪೂರ್ತಿ ತೆಗೆದುಬಿಟ್ಟು ಹೊಸದಾಗಿ ಭಗವಂತನ ಪೇಂಟ್ ಮಾಡ್ತಾರೆ, ಭಗವಂತನ ಮುಖವನ್ನು. ಅಂದರೆ ಅಲಂಕಾರ. ನಾವು ಪೇಂಟ್ ಅಂತ ಹೇಳ್ತಾ ಇರೋದು, ಇವಾಗ ನೀವು ಪ್ರತಿದಿನ ಕನ್ನಡಿ ಮುಂದೆ ನಿಂತ್ಕೊಂಡು ಏನು ಮಾಡ್ಕೋತೀರೋ ಅದನ್ನು ಜಗನ್ನಾಥ ವರ್ಷಕ್ಕೆ ಒಂದು ಸತಿ ಫುಲ್ ಓವರಾಲ್ ಏನೋ ನಿಮ್ಮ ಇದರಲ್ಲಿ ಏನು ಹೇಳ್ತಾರೆ, ಮೇಕ್ ಓವರ್ ನೋಡ್ರ ಹೆಂಗೆ ಮೇಕ್ ಓವರ್ ಮಾಡ್ಕೋತಾನೆ ಭಗವಂತ ವರ್ಷಕ್ಕೆ ಒಂದು ಸತಿ. ಆ ಮೇಕ್ ಓವರ್ ಸಮಯದಲ್ಲಿ ಅವನಿಗೆ ಸ್ವಲ್ಪ ಆರಾಮಾಗಿರಬೇಕು, ಡಿಸ್ಟರ್ಬೆನ್ಸ್ ಬೇಡ ಅವನಿಗೆ. ವರ್ಷದಲ್ಲಿ ಒಂದೇ ಸತಿ, ಇಲ್ಲಾಂದರೆ ಪ್ರತಿನಿತ್ಯ ಅವನು ನಿದ್ದೆ ಮಾಡೋದಕ್ಕೂ ಕೂಡ ಬಿಡಲ್ಲ ಭಕ್ತರು. ವರ್ಷಕ್ಕೆ ಒಂದು ಸತಿ 15 ದಿನ ಫುಲ್ ರೆಸ್ಟ್ ತೊಗೊಂಡ್ಬಿಡ್ತಾನೆ ಭಗವಂತ. ಉದ್ದೇಶ ಅವನು ತನ್ನ ಸಂಪೂರ್ಣ ಮೇಕ್ ಓವರ್, ನಿಮಗೆ ಅರ್ಥ ಆಗೋ ಭಾಷೆಯಲ್ಲಿ ಮೇಕ್ ಓವರ್ ಮಾಡಿಕೊಂಡು, ಮತ್ತು ಚಳಿ ಜ್ವರ ಇದಕ್ಕೆಲ್ಲ ಔಷಧಿ ಅಲ್ಲಿ ಇರೋ ಭಗವಂತನ ಪೂಜಾರಿಗಳು, ಅವರನ್ನು ಪಾಂಡ ಅಂತ ಕರೀತಾರೆ, ಅವರು ಭಗವಂತನಿಗೆ ಔಷಧಿಯನ್ನು ಕೊಡ್ತಾರೆ. ಇವಾಗ ಭಗವಂತ ಹೇಗೆ ಔಷಧಿ ತಗೋತಾನೆ? ಸಿರಪ್ ಕೊಡಬೇಕು ಅವನಿಗೆ, ಮಾತ್ರೆ ಕೊಡಬೇಕಾ, ಏನು ಕೊಡಬೇಕು? ಏನು ಬೇಕಾದ್ರೂ ಸ್ವೀಕಾರ ಮಾಡ್ತಾನೋ, ನೀವು ಯಾವ ಬೇಕಾದ್ರೂ ಕೊಡಿ. ನೀವು ನೈವೇದ್ಯವನ್ನು ಮಾಡಿದಾಗ ಭಗವಂತ ಸ್ವೀಕಾರ ಮಾಡ್ತಾನಂತೆ ಅಂತ ನಿಮಗೆ ನಂಬಿಕೆ ಇದ್ದರೆ ಭಗವಾನ್ ಔಷಧಿನೂ ಸ್ವೀಕಾರ ಮಾಡ್ತಾನೆ. ಯಾಕೆ ಔಷಧಿಯನ್ನು ಸ್ವೀಕಾರ ಮಾಡ್ತಾನೆ? ಯಾರೋ ಭಕ್ತರು ಪ್ರೀತಿಯಿಂದ ಕೊಡ್ತಾ ಇದ್ದಾರೆ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ. ಭಕ್ತಿಯಿಂದ ಕೊಟ್ಟಾಗ ಭಗವಂತ ಓಕೆ, ಈ ಭಕ್ತರಿಗೆ ಪಾಪ ಇವರು ನನಗೆ ಔಷಧಿ ಕೊಟ್ಟು ನನಗೆ ಗುಣಮುಖರ ನನಗೆ ಸರಿ ಮಾಡಿಸ್ತಾರೆ, ನಾನು ತಗೊಳ್ತೀನಿ. 15 ದಿನದಲ್ಲಿ ಭಗವಂತ ಫುಲ್ಲು ರೆಡಿಯಾಗಿ ಚೆನ್ನಾಗಿ ಡ್ರೆಸ್ ಮಾಡಿಕೊಂಡು ಅಲಂಕಾರ ಮಾಡಿಕೊಂಡು ಸಮಸ್ತ ಜಗತ್ತಿಗೆ ದರ್ಶನ ಕೊಡ್ತಾನೆ 15 ದಿನಗಳಲ್ಲಿ. ಅದು ರಥಯಾತ್ರೆ. ಇವಾಗ ನಿಮಗೆ ಇಲ್ಲಿ ಭಕ್ತರಿಗೆ ನಿಮಗೆ ಯಾರಿಗಾದ್ರೂ ಗೊತ್ತಾ ಜಗನ್ನಾಥನ ರೂಪ ಯಾಕೆ ಹಿಂಗಿದೆ? ಜಗನ್ನಾಥನ ನೋಡಿದ್ದೀರಾ? ಜಗನ್ನಾಥನ ಎಷ್ಟು ಜನ ಜಗನ್ನಾಥನ ರೂಪವನ್ನು ನೋಡಿಲ್ಲ? ಕೈ ಎತ್ತಿ. ಜಗನ್ನಾಥ ಪುರಿಯಲ್ಲಿ ಇರೋ ಜಗನ್ನಾಥ. ಓಕೆ, ನಮಗಿಲ್ಲಿ ಇಂಟರ್ನೆಟ್ಟಿಗೆ ಹೋಗಿ, ಇದು ಒಂದಕ್ಕೋಸ್ಕರ ಅನುಮತಿ ಇದೆ ಕ್ಲಾಸಲ್ಲಿ ಇಂಟರ್ನೆಟ್ಗೆ ಹೋಗಿ ಜಗನ್ನಾಥ ಅಂತ ಹುಡುಕಿ, ಜಗನ್ನಾಥನ ಒಂದು ರೂಪ ನಿಮಗೆ ಕಾಣುತ್ತೆ ಅದರಲ್ಲಿ. ಇವಾಗ ಜಗನ್ನಾಥನ ರೂಪ ಬಹಳ ಒಂಥರ ವಿಚಿತ್ರವಾದದ್ದು. ಇವಾಗ ರಾಧಾಕೃಷ್ಣರ ರೂಪವನ್ನು ನೋಡಿದ್ರೆ ನಮಗೆ ಓಕೆ ಗೊತ್ತಾಗತ್ತೆ, ಓಕೆ ಹುಡುಗ ಹುಡುಗಿ ಥರ ಇಬ್ಬರು ನಿಂತಿದ್ದಾರೆ, 2 ಕೈ ಇದೆ, 2 ಕಾಲಿದೆ, ಮುಖ ಇದೆ, ಸುಂದರವಾಗಿದ್ದಾರೆ, ಅಲಂಕಾರ ಮಾಡ್ಬೋದು, ಅದು ಇದು, ಓಕೆ ನಮ್ಗೆ ಗೊತ್ತಾಗತ್ತೆ. ಆದರೆ ಜಗನ್ನಾಥ ಅವನಿಗೆ ಕೈ ಇಲ್ಲ, ನಮಗೆ ಗೊತ್ತಿರೋ ಥರ ಕೈ ಇಲ್ಲ, ನಮಗೆ ಇರೋ ಥರ ಕಾಲು ಇಲ್ಲವೇ ಇಲ್ಲ. ನಮ್ಮದೆಲ್ಲ ಕಣ್ಣು ಸ್ವಲ್ಪ ನಾರ್ಮಲ್ ಸೈಜ್ ಇದೆ, ಕಣ್ಣು ಸ್ವಲ್ಪ ಊದ್ಕೊಂಡ್ರೆ ಏನು ಮಾಡ್ತೀರಾ, ಯಾವುದೋ ಐ ಡಾಕ್ಟ್ರ್ ಹತ್ರ ಓಡ್ತೀರಾ. ಆದರೆ ಅವನದೇ ನಾರ್ಮಲ್ ಕಣ್ಣೇ ಇಷ್ಟು ದಪ್ಪ ಇದೆ, ದೊಡ್ಡ ಕಣ್ಣು ಜಗನ್ನಾಥಂದು, 2 ದೊಡ್ಡ ಕಣ್ಣು. ಸೊ ಇದು ಭಗವಂತನೇ, ಕೃಷ್ಣನೇ. ಆದರೆ ಇದು ಕೃಷ್ಣನ ಒಂದು ವಿಶೇಷವಾದ ರೂಪ. ಈ ರೂಪವನ್ನು ಭಗವಂತ ಸ್ವೀಕಾರ ಮಾಡೋಕ್ಕೆ ಒಂದು ಬಹಳ ಅದ್ಭುತವಾದ ಕಾರಣ ಇದೆ. ಸೊ ಅದನ್ನು ಹೇಳಿಬಿಟ್ಟು ನಾನು ಮುಗಿಸ್ತೀನಿ. ಕೃಷ್ಣನಿಗೆ ತನ್ನ ಎಲ್ಲ ಭಕ್ತರಲ್ಲಿ ಬಹಳ ಪ್ರಿಯರಾದವರು ಅಂದರೆ ಯಾರು? ಬಹಳ ಪ್ರಿಯರಾದವರು ಕೃಷ್ಣನಿಗೆ ಎಲ್ಲ ಭಕ್ತರಲ್ಲಿ ಒಬ್ರೊಬ್ರಾಗ ಹೇಳಿ. ನಾರದರು ಓಕೆ, ಗೋಪಿಕೆಯರು ಓಕೆ, ಏನು ಗುಲಾಬ್ ಜಾಮೂನ? ಸ್ವಲ್ಪ ಜೋರಾಗಿ ಹೇಳಿಯಪ್ಪ, ಕೇಳಲ್ಲ ನನಗೆ. ಹನುಮಂತ, ಬೃಂದಾವನ ನಿವಾಸಿಗಳು ಕೃಷ್ಣನಿಗೆ ಯಾಕೆ ಪ್ರಿಯರು? ಭಗವಂತನಿಗೆ ಕಾರಣ ಇರಬೇಕಲ್ವಾ? ಸುಮ್ಮನೆ ಪಾರ್ಶಾಲಿಟಿ ಮಾಡ್ತಾ ಇದ್ದಾನೆ ಕೃಷ್ಣ? ಇಲ್ಲ, ಕಾರಣ ಇದೆ. ಬೃಂದಾವನದ ವಾಸಿಗಳು ಒಂದು ಸತಿ ಏನಾಗುತ್ತೆ,
ಕೃಷ್ಣನಿಗೆ ತಲೆನೋವು ಬರುತ್ತೆ. ಕೃಷ್ಣನಿಗೆ ತಲೆನೋವು ಬರುತ್ತೆ, ತುಂಬ ತಲೆನೋವು, ಏನೂ ಕೆಲಸ ಮಾಡ್ತಾಯಿಲ್ಲ, ಸುಮ್ಮನೆ ಮಲ್ಕೊಂಬಿಟ್ಟಿದ್ದಾನೆ. ಪಾಪ ಯಶೋದ ಅಮ್ಮಂಗೆ ಬಹಳ ಯೋಚನೆ, ಮಗನಿಗೆ ಹುಷಾರಿಲ್ಲ. ಡಾಕ್ಟ್ರನ್ನ ಕರೀರಿ, ಡಾಕ್ಟ್ರನ್ನ ಕರೀರಿ, ಯಾರಿಗೂ ಏನೂ ಗೊತ್ತಾಗ್ತಾಯಿಲ್ಲ ಏನಾಗ್ತಾಯಿದೆ ಕೃಷ್ಣನಿಗೆ ಅಂತ. ಸರಿ, ಆಮೇಲೆ ಒಂದು ಸ್ವಲ್ಪ ಟೈಮ್ ಆದಮೇಲೆ ಯಾರೋ ಒಬ್ರು ಬರ್ತಾರೆ, ವೈದ್ಯರು ಬಂದು ನಾಡಿ ಪರೀಕ್ಷೆ ಮಾಡ್ತಾರೆ. ನಾಡಿ ಪರೀಕ್ಷೆ ಮಾಡಿ ಹೇಳ್ತಾರೆ, ಓ ಬಹಳ ಕಠಿಣ ಇದೆ ಇದು ಸಮಸ್ಯೆ, ಇದಕ್ಕೆ ಪರಿಹಾರ ಅಂದರೆ ಯಾರಾದರೂ ಭಕ್ತರ ಪಾದದ ಧೂಳು. ಸೊ ನಾರದ್ರಿಗೆ ಹೇಳ್ತಾರೆ, ನಾರದ್ರೆ ನೀವು ಎಲ್ಲರೂ ಹೋಗಿ, ಬ್ರಹ್ಮಾಂಡದಲ್ಲಿ ನೀವು ಎಲ್ಲ ಕಡೆ ಸಂಚರಿಸ್ತಾ ಇರ್ತೀರ, ನೀವು ಎಲ್ಲಾದರೂ ಹೋಗಿ ಯಾರಾದರೂ ಭಕ್ತರಿದ್ದರೆ ಆ ಭಕ್ತರ ಪಾದದ ಧೂಳು, ಪಾದದ ಧೂಳು ಅಂದ್ರೇನು, ಇವಾಗ ಕಾಲಲ್ಲಿ ಇರುತ್ತಲ್ಲ ಧೂಳು, ನಮ್ಮದೆಲ್ಲಿ ಧೂಳು ಇರುತ್ತೆ, ಸುಮ್ಮನೆ ಹಿಂಗಂತ ಇದ್ದೀವಿ. ಚಪ್ಪಲಿ ಹಾಕೊಂಡು ಎಲ್ಲ ಓಡಾಡಿದ್ರೆ ಯಾವ ಧೂಳು ಇರಲ್ಲ. ಹಳ್ಳಿನಲ್ಲಿ ಓಡಾಡ್ತಾರಲ್ಲ ಚಪ್ಪಲಿ ಗಿಪ್ಲಿ ಏನು ಇಲ್ಲದೆ, ಆವಾಗ ಕಾಲಲ್ಲಿ ಕೊಳೆ ಅಂತೀವಲ್ಲ ನಾವು, ಅದು ಪಾದದ ಧೂಳು. ಸೊ ನಾರದರಿಗೆ ಹೇಳ್ತಾರೆ, ಹಿಂಗೆ ಭಕ್ತರ ಪಾದದ ಧೂಳನ್ನು ತೊಗೊಂಡು ಬನ್ನಿ, ಆ ಪಾದದ ಧೂಳನ್ನು ಕೃಷ್ಣ ತನ್ನ ಹಣೆಗೆ ಅವನು ಅದನ್ನು ಹಚ್ಕೊಂಡ್ರೆ ಆವಾಗ ಅವನ ತಲೆನೋವು ಹೋಗುತ್ತೆ ಅಂತ. ಓ ಸರಿ ಆಯ್ತು, ಪರಿಹಾರ ಸಿಗ್ತಲ್ಲ ಇವಾಗ, ಹೋಗು. ಸರಿ, ನಾರದರು ಹೋಗ್ತಾರೆ, ಎಲ್ಲ ಕಡೆ ಸಂಚರಿಸ್ತಾರೆ, ಎಲ್ಲ ಭಕ್ತರ ಹತ್ರ ಹೋಗ್ತಾರೆ. ಹೋಗಿ ಕೇಳ್ತಾರೆ, ದಯವಿಟ್ಟು ನಿಮ್ಮ ಪಾದದ ಧೂಳನ್ನು ಕೊಡಿ, ಭಗವಂತನಿಗೆ ತಲೆನೋವಿದೆ, ಅದು ಹಚ್ಚಬೇಕಂತೆ. ಎಲ್ಲರೂ ನಾರದ್ರೆ ನೀವು ಎಷ್ಟು ಮಹಾಭಕ್ತರು, ನೀವು ಹಿಂಗೆ ಹೇಳಿದ್ರೆ ಹೆಂಗೆ, ನಮ್ಮ ಪಾದದ ಧೂಳನ್ನು ನಾವು ಭಗವಂತನ ತಲೆಗೆ ಹಚ್ಚಕ್ಕಾಗತ್ತಾ? ಅಂದರೆ ಏನರ್ಥ, ನಮ್ಮ ಕಾಲು ಭಗವಂತನ ತಲೆ ಮೇಲೆ ಇಟ್ಟಂಗೆ, ಯಾರು ಮಾಡೋಕ್ಕೆ ಸಿದ್ಧರಾಗಿರ್ತಾರೆ. ಸೊ ಎಲ್ಲರೂ ಹೇಳ್ತಾರೆ, ಇಲ್ಲ ನಾವು ಹೀಗೆ ಮಾಡಿದ್ರೆ ನಾವು ನರಕಕ್ಕೆ ಹೋಗ್ಬೇಕಾಗತ್ತೆ, ಇದು ಮಹಾ ಅಪರಾಧ ಆಗುತ್ತೆ, ದಯವಿಟ್ಟು ಬೇಡ, ನಾವು ಈ ಸೇವೆಯಲ್ಲಿ ನಾವು ಸೇವೆ ಕೈಗೊಳ್ಳೋಕ್ಕಾಗಲ್ಲ. ಸರಿ, ನಾರದ್ರು ಎಲ್ಲ ಕಡೆ ಹೋಗ್ತಾರೆ, ಕೃಷ್ಣನ ತಲೆನೋವು ಕಡಿಮೆ ಆಗ್ತಾಯಿಲ್ಲ. ಸರಿ, ಕೊನೆಗೆ ವೃಂದಾವನಕ್ಕೆ ಬರ್ತಾರೆ. ವೃಂದಾವನಕ್ಕೆ ಬಂದು ನೇರವಾಗಿ ಗೋಪಿಕೆಯರ ಹತ್ರ ಹೋಗ್ತಾರೆ. ಗೋಪಿಕೆಯರ ಹತ್ರ ಹೋಗಿ ಹೇಳ್ತಾರೆ, ನೀವೇ ಇವಾಗ ಏನಾದ್ರು ಮಾಡಬೇಕು, ಕೃಷ್ಣನಿಗೆ ತುಂಬ ತಲೆನೋವಂತೆ. ಅಷ್ಟೇ ಅವ್ರಿಗೆ ಹೇಳಿದ್ದು, ಕೃಷ್ಣನಿಗೆ ತಲೆನೋವಾ, ಏನು ಮಾಡ್ಬೇಕು ಹೇಳಿ ನಾರದ್ರೆ, ಏನು ಬೇಕಾದ್ರೂ ಮಾಡೋಕ್ಕೆ ನಾವು ಸಿದ್ಧರಾಗಿದ್ದೀವಿ. ನಾರದ್ರು ಕೇಳ್ತಾರೆ, ಏನು ಬೇಕಾದ್ರೂ ಮಾಡೋಕ್ಕೆ ಸಿದ್ಧರಾಗಿದ್ದೀವಿ? ಏನು ಬೇಕಾದ್ರೂ ಮಾಡೋಕ್ಕೆ ಸಿದ್ಧರಾಗಿದ್ದೀವಿ. ಸರಿ, ಪರಿಹಾರ ಏನಂದರೆ ಭಕ್ತರ ಪಾದದ ಧೂಳನ್ನು ಭಗವಂತ ಕೃಷ್ಣ ತನ್ನ ಹಣೆಗೆ ಹಚ್ಕೊಂಡ್ರೆ ಅವನ ತಲೆನೋವು ಹೋಗುತ್ತಂತೆ. ಹೌದಾ, ಇಷ್ಟೇನಾ? ಸರಿ ಅಂದ್ಬಿಟ್ಟು ಎಲ್ಲ ಗೋಪಿಕೆಯರು ಸೇರಿಕೊಂಡು ಅವ್ರ ಕಾಲಲ್ಲಿರೋ ಧೂಳೆಲ್ಲ ತೆಗ್ದು ಸಂಗ್ರಹ ಮಾಡಿ ದೊಡ್ಡ ಗೋಣಿ ಚೀಲದಲ್ಲೆಲ್ಲ ತುಂಬಿಸಿ ನಾರದ್ರಿಗೆ ಕೊಡ್ತಾರೆ. ನಾರದ್ರಿ ತೊಗೊಂಡೋಗಿ, ಎಷ್ಟು ಬೇಕೋ ತೊಗೊಂಡೋಗಿ. ನಾರದ್ರಿಗೆ ಆಶ್ಚರ್ಯ. ನಾರದ್ರು ಕೇಳ್ತಾ ಇದ್ದಾರೆ, ಅಲ್ಲ ನೀವು ಎಲ್ಲ ಮಹಾಭಕ್ತರು, ನನಗೆ ಗೊತ್ತು, ಅರೆ ನಿಮಗೆ ಗೊತ್ತಲ್ವ ನೀವು ಮಾಡ್ತಾ ಇರೋ ಕಾರ್ಯದಿಂದ ಏನಾಗುತ್ತೆ, ನಿಮಗೆ ಏನಾಗುತ್ತೆ ನಾರದ್ರೆ? ನಿಮ್ಮ ಪಾದಧೂಳನ್ನು ಭಗವಂತನಿಗೆ ಹಚ್ಚಿದ್ರೆ ನೀವು ನರಕಕ್ಕೆ ಹೋಗ್ಬೇಕು. ಅಷ್ಟೇ ತಾನೇ, ನರಕಕ್ಕೆ ತಾನೇ ಹೋಗ್ಬೇಕು. ನರಕಕ್ಕಾದ್ರೂ ಹೋಗ್ತೀವಿ, ಎಲ್ಲಿಗಾದ್ರೂ ಹೋಗ್ತೀವಿ, ಕೃಷ್ಣನ ತಲೆನೋವು ಹೋಗ್ಬೇಕು. ಈ ಪ್ರೀತಿಗೋಸ್ಕರ ಕೃಷ್ಣ ತನ್ನನ್ನೇ ತಾನು ಈ ಭಕ್ತರಿಗೆ ಕೊಟ್ಕೊಂಡ್ಬಿಟ್ಟಿದ್ದಾನೆ. ಯಾಕಂದರೆ ಅಲ್ಲಿಯ ಭಕ್ತರಿಗೆ ತಮ್ಮ ಸ್ವಾರ್ಥ, ತಮ್ಮ ಸ್ಥಾನ, ತಮ್ಮ ಇದು ಏನೂ ಇಲ್ಲ. ಅವರಿಗೆ ಬೇಕಾಗಿರೋದು ಕೃಷ್ಣನ ಸಂತೃಪ್ತಿ. ಕೃಷ್ಣನ ಆ ಸಂತೃಪ್ತಿಗೋಸ್ಕರ ಏನು ಬೇಕಾದ್ರೂ ಮಾಡೋಕ್ಕೆ ಸಿದ್ಧ. ಈ ಪ್ರೀತಿಗೋಸ್ಕರ ಕೃಷ್ಣ ತನ್ನನ್ನೇ ತಾನು ಅವರಿಗೆ ಕೊಟ್ಕೊಂಡ್ಬಿಟ್ಟಿದ್ದಾನೆ. ಅಷ್ಟು ಪ್ರೀತಿ ಅವನಿಗೆ. ಅವನು 11 ವರ್ಷದ ತನಕ ಅವನು ವೃಂದಾವನದಲ್ಲಿ ಇರ್ತಾನೆ. ಕೃಷ್ಣ ತನ್ನ ಲೀಲೆಯಲ್ಲಿ 11 ವರ್ಷ ಆದಮೇಲೆ 11 ವರ್ಷದ ಕೊನೆಯಲ್ಲಿ ಅವನು ಮತ್ತೆ ಮಥುರಾಗೆ ಹೋಗ್ತಾನೆ. ಯಾಕೆ? ಮುಖ್ಯವಾದ ಕೆಲಸ ಇತ್ತು. ಮಾವನ ಕೊಲ್ಲಬೇಕಾಗಿತ್ತಲ್ಲ, ಕಂಸನ್ನ ಕೊಲ್ಲಬೇಕಾಗಿತ್ತು. ಸೊ ಹಾಗಾಗಿ ಅವನು ಮಥುರೆಗೆ ಹೋಗ್ತಾನೆ. ಆಮೇಲೆ ನಿಮಗೆಲ್ಲ ಗೊತ್ತು, ಜರಾಸಂಧನ ಜೊತೆ 17 ಸತಿ ಯುದ್ಧ ಆಗುತ್ತೆ. ಒಂದು ಸತಿ ಏನಾಗುತ್ತೆ, ಇಬ್ಬರು ಒಂದೇ ಸತಿ ಬಂದುಬಿಡ್ತಾರೆ ಮಥುರೆ ಮೇಲೆ ಆಕ್ರಮಣ ಮಾಡೋಕ್ಕೆ. ಒಬ್ಬ ಕಾಲಯವನ ಅಂತ ಒಬ್ಬ ಇರ್ತಾನೆ, ಮತ್ತು ಇನ್ನೊಬ್ಬ ಜರಾಸಂಧ. ಇಬ್ಬರು ಒಂದೇ ಸಮಯಕ್ಕೆ ಅಟ್ಯಾಕ್ ಮಾಡೋಕ್ಕೆ ಬರ್ತಾರೆ ಮಥುರಾಗೆ. ಸೊ ಅವಾಗ ಕೃಷ್ಣನಿಗೆ ಗೊತ್ತಾಗುತ್ತೆ, ಇದು ಸ್ವಲ್ಪ ಕಷ್ಟ ಆಗುತ್ತೆ ಇದು. ಯಾಕೆ, ನಾವು ಒಂದು ಕಡೆ ಯುದ್ಧ ಮಾಡ್ತಾರೆ, ಇನ್ನೊಬ್ಬರು ಜನರನ್ನು ನಮ್ಮ ಎಲ್ಲ ಅವ್ರ ಮೇಲೆ ಅವರು ದೌರ್ಜನ್ಯ ಮಾಡ್ತಾರೆ. ಹಾಗಾಗಿ ಅಂದ್ಬಿಟ್ಟು ಏನು ಮಾಡ್ತಾನೆ ಕೃಷ್ಣ, ಅವಾಗ ದ್ವಾರಕಾ ನಗರವನ್ನು ಕಟ್ತಾನೆ. ಎಲ್ಲಿ? ಸಮುದ್ರದೊಳಗಡೆ, ರಾತ್ರಿ ಸಮುದ್ರದೊಳಗೆ. ಹೆಂಗೆ ನೀವು ಯೋಚನೆ ಮಾಡಿ, ಸಮುದ್ರದೊಳಗಡೆ ನಗರ, ಸಮುದ್ರದೊಳಗೆ ನಗರವನ್ನು ಕಟ್ಬಿಟ್ಟು ಮಥುರಾವಾಸಿಗಳು ಏನೇನು ಮಾಡಿದ್ದಾರೆ, ರಾತ್ರಿ ಮಲಗಿದ್ದಾರೆ. ಬೆಳಗ್ಗೆ ಎದ್ದ ತಕ್ಷಣ ಎಲ್ಲಿದ್ದಾರೆ ಅವರು? ಮನೆಯೇ ಚೇಂಜು, ಎಲ್ಲ ಚೇಂಜು.
ಆಮೇಲೆ ಕೃಷ್ಣ ಬಲರಾಮನಿಗೆ ಕಳಿಸಿರ್ತಾನೆ, ಅಲ್ಲಿ ಹೋಗಪ್ಪ ನೀನು ಸ್ವಲ್ಪ ಎಲ್ಲರಿಗೂ ತಿಳಿಸು ಏನಾಗಿದೆ ಅಂತ ಅಂದ್ಬಿಟ್ಟು. ಆಮೇಲೆ ಎಲ್ಲರೂ ದ್ವಾರಕೆಯಲ್ಲಿದ್ದಾರೆ. ಆಮೇಲೆ ಆಯಿತು, ಯುದ್ಧ ಗಿದ್ದ ಎಲ್ಲ ಆಯಿತು. ಆಮೇಲೆ ಕೃಷ್ಣ ಮಥುರೆಯಲ್ಲಿ ಯಾರೂ ಇಲ್ಲ, ಅವಾಗ ಎಲ್ಲರೂ ದ್ವಾರಕೆಗೆ ಬಂದುಬಿಟ್ಟಿದ್ದಾರೆ. ಎಲ್ಲರೂ ದ್ವಾರಕೆಯಲ್ಲಿ ಎಲ್ಲ ವಾಸ ಮಾಡ್ತಾಯಿದ್ದಾರೆ. ಕೃಷ್ಣ ದ್ವಾರಕೆಯಲ್ಲಿರುವಾಗ ಅಷ್ಟರೊಳಗೆ ಕೃಷ್ಣನ ಮದುವೆ ಆಗಿತ್ತು. 16,108 ಪತ್ನಿಯರು, ಪ್ರತಿಯೊಬ್ಬ ಪತ್ನಿಗೂ ಕೂಡ ಒಂದೊಂದು ಅರಮನೆ. ಒಂದು ದಿನ ರುಕ್ಮಿಣಿ ಜೊತೆ, ಇನ್ನೊಂದು ದಿನ ಸತ್ಯಭಾಮ ಜೊತೆ, ಆ ರೀತಿ ಅಲ್ಲ, ಸದಾ ಕಾಲ ಎಲ್ಲ ಪತ್ನಿಯರ ಜೊತೆ. ಇದು ಕೃಷ್ಣನ ಸರ್ವಶಕ್ತತೆ, ಎಲ್ಲರ ಜೊತೆ ಇದ್ದಾನೆ. ಆದರೆ ಪ್ರತಿದಿನ ರಾತ್ರಿ ಅವನು ಮಲ್ಕೊಂಡಾಗ, ಹಗಲಿನ ಸಮಯದಲ್ಲಿ ಬೇಕಾದಷ್ಟು ಕೆಲಸ ಕಾರ್ಯಗಳಿದೆ, ಬಹಳ ಬ್ಯುಸಿಯಾಗಿರ್ತಾನೆ ಕೃಷ್ಣ, ಏನು ಯೋಚನೆ ಮಾಡೋಕ್ಕೆ ಸಮಯ ಇಲ್ಲ. ರಾತ್ರಿ ಮಲ್ಕೊಂಡಾಗ ಕನಸಿನಲ್ಲಿ ಕೃಷ್ಣ ಮಲ್ಕೊಂಡಿದ್ದಾನೆ, ಪಕ್ಕ ರುಕ್ಮಿಣಿ ಮಲ್ಕೊಂಡಿದ್ದಾಳೆ. ಕೃಷ್ಣ ಗೋಪಿಯರ ಹೆಸರನ್ನು ಕರಿತಾ ಇದ್ದಾನೆ, ಹೆಸರುಗಳನ್ನು ಕರಿತಾ ಇದ್ದಾನೆ, ರಾಧಾ ರಾಣಿಯ ಹೆಸರನ್ನು ಕರಿತಾ ಇದ್ದಾನೆ. ಇವಾಗ ಇಲ್ಲಿ ದ್ವಾರಕೆಯ ಪತ್ನಿಯರಿಗೆ ವೃಂದಾವನ ನಿವಾಸಿಗಳ ಸ್ಥಾನ ಗೊತ್ತಿತ್ತು, ಅವರೇನು ಡೌಟ್ ಮಾಡಲಿಲ್ಲ. ದ್ವಾರಕೆಯ ಕೃಷ್ಣನ ಪತ್ನಿಯರಿಗೆ ಒಂದೇ ಯೋಚನೆ ಬಂದಿತ್ತು, ಕೃಷ್ಣ ಮಲಗಿರುವಾಗಲೂ ಕೂಡ ಕನಸಿನಲ್ಲಿ ಯಾರ್ದೋ ಹೆಸರನ್ನು ತಗೋತಾ ಇದ್ದಾನೆ ಅಂದರೆ ಅವರು ಎಂಥ ಮಹಾಭಕ್ತರಾಗಿರಬೇಕು, ಅವ್ರು ಎಷ್ಟು ಭಗವಂತನಿಗೆ ಭಕ್ತಿ ಮಾಡಿರಬೇಕು. ಭಗವಂತ ಮಲ್ಕೊಂಡಿರುವಾಗಲೂ ಕೂಡ ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾನೆ, ನಾವು ಪಕ್ಕ ಇದ್ದೀವಿ, ನಾವು 24 ಗಂಟೆ ಅವನ ಜೊತೆ ಇರ್ತೀವಿ, ನಮ್ಮ ಹೆಸರನ್ನು ಯಾರ ಹೆಸರನ್ನು ತಗೋತಾ ಇಲ್ಲ. ಅಸೂಯೆ ಆಗಲಿಲ್ಲ ಅವ್ರಿಗೆ. ಅವರ ಭಕ್ತಿ ಎಂತಹದ್ದು ಅಂದರೆ ಅವರಿಗೆ ಗೋಪಿಕೆಯರ ಬಗ್ಗೆ ಅಷ್ಟೊಂದು ಮಾಹಿತಿ ಇರಲಿಲ್ಲ, ಅಥವಾ ಕೃಷ್ಣನ ಲೀಲೆಗಳು ಅಷ್ಟೊಂದು ಡೀಟೇಲ್ಸ್ ಏನೂ ಗೊತ್ತಿರಲಿಲ್ಲ. ಆದರೆ ಗೊತ್ತಿತ್ತು ವೃಂದಾವನ ವಾಸಿಗಳಂದರೆ ಕೃಷ್ಣನಿಗೆ ಬಹಳ ಪ್ರೀತಿ ಅಂತ. ಅರೆ ಇದು ಪ್ರತಿನಿತ್ಯ ಆಗ್ತಾ ಇದ್ದಿದ್ದು ಏನಾಯಿತು, ಒಂದು ಸತಿ ಕೃಷ್ಣ ವೃಂದಾವನದಲ್ಲಿದ್ದಾಗ ಕೃಷ್ಣನ ಜೊತೆ ದ್ವಾರಕೆಯಿಂದ ಅಥವಾ ಮಥುರೆಯಿಂದ ಬಂದಿದ್ದವಳು ಯಾರು, ಬಲರಾಮನ ಅಮ್ಮ ರೋಹಿಣಿ. ರೋಹಿಣಿಗೆ ಕೃಷ್ಣನ ಎಲ್ಲ ವೃಂದಾವನದಲ್ಲಿ ನಡೆದಿದ್ದು ಲೀಲೆಗಳೆಲ್ಲ ಚೆನ್ನಾಗಿ ಗೊತ್ತಿತ್ತು. ಸೊ ಎಲ್ಲ 16,108 ಪತ್ನಿಯರು ರೋಹಿಣಿ ಮಾತೆ ಹತ್ರ ಬರ್ತಾರೆ. ರೋಹಿಣಿ ಹತ್ರ ಬಂದ್ಬಿಟ್ಟು ಕೇಳ್ತಾರೆ, ಅಮ್ಮ ದಿನಾ ರಾತ್ರಿ ನಮ್ಮ ಯಜಮಾನರು ಈ ಹೆಸರುಗಳನ್ನು ತಗೋತಾ ಇದ್ದಾರೆ, ಇವರೆಲ್ಲ ಯಾರು, ಇವರ ಸ್ಥಾನ ಏನು, ಯಾತಕ್ಕೆ ಭಗವಂತ ರಾತ್ರಿಯಲ್ಲಿ ಮಲ್ಕೊಂಡಿರುವಾಗ ಇವ್ರ ಹೆಸರುಗಳನ್ನು ತಗೋತಾ ಇದ್ದಾನಲ್ಲ. ರೋಹಿಣಿ ಹೇಳ್ತಾಳೆ, ಓ ಇವರೆಲ್ಲ ವೃಂದಾವನದ ಗೋಪಿಕೆಯರು. ಯಾಕಂದರೆ ರೋಹಿಣಿ ಮಾತಾಗಿ ಎಲ್ಲ ಗೊತ್ತಿತ್ತು. ಆವಾಗ ಇವರ ಕುತೂಹಲ ಹೆಚ್ಚಾಗ್ಬಿಡುತ್ತೆ ರಾಣಿಯರದು. ಓ ನಿಮಗೆ ಗೊತ್ತಲ್ವಾ, ನೀವು ದಯವಿಟ್ಟು ನಮಗೆ ನಿರೂಪಿಸಿ, ಏನು ಇವರ ಭಕ್ತಿ, ಏನು ಇವರ ಭಗವಂತನ ಪ್ರತಿ ಇರೋ ಪ್ರೀತಿ ಏನು, ಇದನ್ನು ನಾವು ಅರ್ಥ ಮಾಡಿಕೊಂಡು ನಮಗೂ ಸ್ವಲ್ಪ ಉತ್ಸಾಹ ಹೆಚ್ಚಾಗುತ್ತೆ ನಮ್ಮ ಭಕ್ತಿಯಲ್ಲಿ ಭಗವಂತನಿಗೆ ಅಂತ. ಸರಿಯಾಗಿ ರೋಹಿಣಿ ಹೇಳ್ತಾಳೆ, ಅಯ್ಯೋ ಇಲ್ಲಪ್ಪ, ನಾನು ಹೇಳೋಕ್ಕಾಗಲ್ಲ. ಯಾಕಂದರೆ ಕೃಷ್ಣನಿಗೆ ಈ ಲೀಲೆಗಳು ಬೇರೆಯವ್ರ ಜೊತೆ ಅದು ಶ್ರವಣ, ಬೇರೆಯವರು ಅದನ್ನು ಕೇಳೋದು ಕೃಷ್ಣನಿಗೆ ಇಷ್ಟ ಇಲ್ಲ. ಕೃಷ್ಣ ಬಲರಾಮರಿಗೆ ಇದು ಗೊತ್ತಾಗ್ಬಿಟ್ರೆ ಬಹಳ ಕೋಪ ಮಾಡ್ಕೊಂಡು ಬಿಡ್ತಾರೆ. ಇಲ್ಲ ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ಸುಭದ್ರ ಇದ್ದಾಳಲ್ವ, ಸುಭದ್ರ ಕೃಷ್ಣ ಬಲರಾಮರ ತಂಗಿ. ಆಯಿತು, ಸುಭದ್ರಳಿಗೆ ಎಲ್ಲ ಗೊತ್ತು ಇವೆಲ್ಲ. ಒಂದು ಕೆಲಸ ಮಾಡೋಣ, ಸುಭದ್ರನ ಬಾಗಿಲಾಚೆ ನಿಲ್ಲಿಸೋಣ, ನಾವೆಲ್ಲ AKYKನಲ್ಲಿ ಬರೋಣ. ಇಲ್ಲಿ ಬಂದು ಈ ಯೋಗ ಸೆಂಟ್ರಲ್ಲಿ ಕೂತ್ಕೊಂಡು ಕೃಷ್ಣನ ಬಗ್ಗೆ ನೀವು ವೃಂದಾವನದ ಎಲ್ಲ ಲೀಲೆಗಳು ಹೇಳಿ, ಸುಭದ್ರ ಹೊರಗಡೆ ನಿಂತಿರ್ತಾಳೆ. ಸುಭದ್ರೆ ಕೆಲಸ ಏನು, ಕೃಷ್ಣ ಬಲರಾಮ ಬಂದರೆ ಹೇಳಬೇಕು, ಏನೋ ಒಂದು ಚಿಹ್ನೆ ಮಾಡಬೇಕು, ಬಿಸಿಲು ಹೊಡಿಬೇಕು. ಇಲ್ಲ ಬಿಸಿಲು ಹೊಡೆಯೋಂಗಿಲ್ಲ, ಏನೋ ಒಂದು ಮಾಡಬೇಕು, ನನ್ನ ಕಥೆಯನ್ನು ನಾನು ನಿಲ್ಲಿಸ್ಬೇಕು. ಆಯಿತು, ಸುಭದ್ರನ ಹೇಳೋದು ಆಯಿತು ಸರಿ. ಸರಿ ಅಂದ್ಬಿಟ್ಟು ಅವಳು ಬಾಗಿಲಾಚೆ ನಿಂತಿದ್ದಾಳೆ. ಒಳಗಡೆ ರೋಹಿಣಿ ಎಲ್ಲರೂ ಕೂತಿದ್ದಾರೆ. 16,108 ಕೃಷ್ಣನ ಪತ್ನಿಯರು. ರೋಹಿಣಿ ಮಾತೆ ಈ ವೃಂದಾವನದ ಕೃಷ್ಣನ ಮಧುರವಾದ ಲೀಲೆಗಳ ವರ್ಣನೆಯನ್ನು ಶುರು ಮಾಡ್ತಾಳೆ. ಇವಾಗ ನಾವಿಲ್ಲಿ 3/4 ಗಂಟೆ ಆದರೆ ಟೈಮ್ ನೋಡ್ತಾ ಇರ್ತೀವಿ, ಮುಂದೆನೇ ಇದೆ, ಓ ಪ್ರಸಾದ ಟೈಮ್ ಆಯ್ತಪ್ಪ, ಇವರೇನು ನಿಲ್ಲಿಸ್ತಾನೆ ಇಲ್ಲ ಅಂತ. ಆದರೆ ಆ ರಾಣಿಯರಿಗೆ ಅಂತಹ ಸಮಸ್ಯೆ ಇರಲಿಲ್ಲ. ಯಾಕಂದರೆ ಆ ವೃಂದಾವನದ ಕುರಿತಾದ ಈ ಲೀಲೆಗಳು ಎಷ್ಟು ಮಧುರವಾದವು ಅಂದರೆ ಅವರು ತಮ್ಮ ಮೈಯನ್ನೇ ಮರೆತು ಬಿಟ್ಟಿದ್ದಾರೆ. ಒಳಗಡೆ ಶ್ರವಣ ಮಾಡ್ತಿರೋರಂತೂ ಸಂಪೂರ್ಣವಾಗಿ ಮೈ ಮರೆತು ಬಿಟ್ಟಿದ್ದಾರೆ. ಆಯಿತು, ಅದು ಓಕೆ, ಅರ್ಥ ಮಾಡ್ಕೋಬೋದು. ಇವಾಗ ಹೊರಗಡೆ ಸುಭದ್ರ ಏನು ಮಾಡ್ತಾ ಇದ್ದಾಳೆ, ಸುಭದ್ರ ಯೋಚನೆ ಮಾಡ್ತಾಳೆ. ಇವಾಗ ನೋಡಿ, ಇವಾಗ ಏನೋ ಚೆನ್ನಾಗಿರೋ ಪ್ರಸಾದ ಇದೆ, ಕ್ಲಾಸ್ ಇದೆ ಅಂದರೆ ನಿಮ್ಗೆ ಅರ್ಥ ಆಗಲ್ಲ, ಚೆನ್ನಾಗಿರೋ ಪ್ರಸಾದ ಇದೆ,
ನಿಮ್ಮನ್ನು ಹೊರಗಡೆ ಹೋಗಿ ನಿಂತ್ಕೊಳ್ಳಿ, ನಿಮ್ಗೆ ಪ್ರಸಾದ ಇಲ್ಲ, ಎಲ್ಲ ಆದಮೇಲೆ ಕರಿತೀನಿ ಅಂದರೆ ಈ ಕಡೆ ಹಂಗೆ ನೋಡ್ತಾ ಇರ್ತೀರ ಹಿಂದೆ ಹಿಂದೆ. ಸುಭದ್ರ ಯೋಚನೆ ಮಾಡ್ತಾಳೆ, ಅಯ್ಯೋ ಕೃಷ್ಣನ ಮಧುರವಾದ ವೃಂದಾವನ ಲೀಲೆಗಳನ್ನು ಶ್ರವಣ ಮಾಡೋ ಅವಕಾಶ ನನಗಿಲ್ವಾ? ಎಲ್ಲ ಗೊತ್ತಿತ್ತು ಅವಳಿಗೆ. ಆದರೆ ಕೃಷ್ಣನ ಲೀಲೆಗಳು ಹೇಗೆ ಅಂದರೆ ಮತ್ತೆ 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 ಕೇಳ್ತಾ ಇದ್ರು, ಬೇಜಾರಾಗಲ್ಲ, ಬೋರ್ ಆಗಲ್ಲ. ಸುಭದ್ರ ಏನು ಮಾಡಿದ್ಲು, ಕಿವಿಯನ್ನು ಆ ಬಾಗಿಲಿನ ಮೇಲೆ ಹಿಂಗೆ ಇಟ್ಕೊಂಡು ಅವಳು ಕೇಳಿಸ್ಕೊತಾ ಇದ್ದಾಳೆ. ಅವಳು ಕೇಳಿಸ್ತಾ ಇದೆ ರೋಹಿಣಿ ಮಾತೆ ಏನು ಹೇಳ್ತಾ ಇದ್ದಾಳೋ ಎಲ್ಲ. ಇವಾಗ ಅವಳ ಕೆಲಸ ಏನಿದ್ದಿದ್ದು, ಕೃಷ್ಣ ಬಲರಾಮ ಬಂದರೆ ರೋಹಿಣಿಗೆ ಹೇಳಬೇಕು ನಿಲ್ಸಮ್ಮ ಅಂತ. ಆದರೆ ಇವಳು ಏನಾಯಿತು, ಇವಳು ಶ್ರವಣ ಮಾಡಿಕೊಂಡು ಪೂರ್ತಿ ಮಗ್ನಳಾಗೋಗಿದ್ದಾಳೆ. ನಿದ್ದೆ ಮಾಡ್ತಾ ಇಲ್ಲ, ಮಗ್ನಳಾಗೋಗಿದ್ದಾಳೆ. ನಾವಿಲ್ಲಿ ನಿದ್ದೆ ಮಾಡೋ ಥರ ಅವರು ಮಗ್ನರಾಗೋದು. ಸರಿ, ಮಗ್ನಳಾಗೋಗಿದ್ದಾಳೆ. ಅಷ್ಟೊತ್ತಿಗೆ ಕೃಷ್ಣ ಬಲರಾಮ ಇಬ್ಬರು ಬಂದರು. ಕೃಷ್ಣ ಬಲರಾಮ ಬಂದು ನೋಡ್ತಾರೆ, ಏನಿದು ನಮ್ಮ ತಂಗಿ ಯಾಕೆ ವಿಚಿತ್ರವಾಗಿ ಬಾಗಿಲಾಚೆ ನಿಂತ್ಕೊಂಡಿದ್ದಾಳೆ, ಕಿವಿ ಹಿಂಗೆ ಇಟ್ಕೊಂಡು ಕೂತಿದ್ದಾಳೆ, ಏನೋ ಇರಬೇಕು, ಏನು ನೋಡ್ತಾ ಇದ್ದಾಳೆ ಇವ್ರು, ಏನು ಮಾಡ್ತಾ ಇದ್ದಾಳೆ, ನಾವು ನೋಡೋಣ, ತಂಗಿ ಮಾಡ್ತಾರೋ ನಾವು ನೋಡೋಣ ಅಂದ್ಬಿಟ್ಟು ಏನು ಮಾಡ್ತಾರೆ, ಕೃಷ್ಣ ಒಂದು ಕಡೆ, ಬಲರಾಮ ಒಂದು ಕಡೆ, ಇಬ್ಬರು ಕೂಡ ಅವರು ಕಿವಿಗಳನ್ನು ಇಟ್ಬಿಟ್ಟು ಕಿವಿಗಳಿಡ್ತಾರೆ. ಕಿವಿ ಇಟ್ಟ ತಕ್ಷಣ ಸೌಂಡ್ ಒಳಗಡೆ ಕೇಳ್ತಾ ಇದೆ. ಸೊ ಆ ಲೀಲೆಗಳನ್ನು ಕೂಡ ಇವಾಗ ಯಾರು ಕೃಷ್ಣ ಬಲರಾಮ ಸುಭದ್ರೆ 3 ಜನನೂ ಕೂಡ ಯಾರ ಲೀಲೆ ಕೇಳ್ತಾ ಇದ್ದಾರೆ, ಕೃಷ್ಣನ ವೃಂದಾವನ ಲೀಲೆಗಳನ್ನು 3 ಜನನೂ ಕೇಳ್ತಾ ಇದ್ದಾರೆ. 3 ಜನನೂ ತಮ್ಮ ಮೈ ಮರೆತು ಬಿಟ್ಟಿದ್ದಾರೆ. ಅಂದರೆ ಆ ಲೀಲೆಗಳು ಎಷ್ಟು ಮಧುರವಾದವು ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕಿದ್ರಲ್ಲಿ. ಎಷ್ಟು ಕೃಷ್ಣನಿಗೆ ಮಧುರವಾದದಂದರೆ ಏನು, ಕೃಷ್ಣನಿಗೆ ಯಾವಾಗ ಭಕ್ತರು ಭಕ್ತಿಪೂರ್ವಕವಾಗಿ ಹೃದಯಪೂರ್ವಕವಾಗಿ ಸೇವೆ ಮಾಡ್ತಾರೋ ಅಂತಹ ಭಕ್ತರ ಗುಣಗಾನ ಆಗ್ತಾ ಇದ್ದರೆ ಅಂಥ ವಿಷಯಗಳನ್ನು ಕೇಳೋದಕ್ಕೆ ಕೃಷ್ಣನಿಗೆ ಬಹಳ ಬಹಳ ಸಂತೋಷ, ತನ್ನನ್ನೇ ತಾನು ಮರೆತು ಬಿಡ್ತಾನೆ. ಸೊ ಅಂತಹ ಅದ್ಭುತವಾದ ಜಗತ್ತಿನಲ್ಲೇ ಎಲ್ಲಕ್ಕಿಂತ ಶ್ರೇಷ್ಠ ಭಕ್ತರು ಗೋಪಿಕೆಯರು. ಅವರ ಪ್ರೀತಿಯ ಬಗ್ಗೆ, ಅವರ ಭಕ್ತಿಯ ಬಗ್ಗೆ ರೋಹಿಣಿ ಎಲ್ಲರಿಗೂ ತಿಳಿಸ್ತಾ ಇರೋದನ್ನು ಕೇಳಿ ಇವರು ಎಲ್ಲ ಕೇಳಿಬಿಟ್ಟು ಇವರು ಏನಾದರೂ ಮೈ ಮರೆತು ಬಿಟ್ರು. ಇವಾಗ ನಿಮಗೆಲ್ಲ ಅನುಭವ ಆಗಿರ್ಬೋದು. ಒಂದೊಂದು ಸತಿ ನೀವು ದೇವರನ್ನು ನೋಡ್ತಾ ಇದ್ದೀರಾ, ಅಥವಾ ಏನೋ ನಮ್ಮ ಕ್ಲಾಸಲ್ಲಿ ಏನೋ ಒಂದು ಹೇಳ್ತಾ ಇರ್ತೀವಿ, ಏನೋ ಕೇಳಿ ಒಂದೊಂದು ಸತಿ ನಿಮಗೆ ಕೂದಲು ರೋಮಾಂಚನಗೊಳ್ಬೋದು, ಅಥವಾ ತುಂಬ ಭಕ್ತಿ ಭಾವ ಜಾಸ್ತಿ ಆದರೆ ಒಂದೆರಡು ಕಣ್ಣೀರು ಬರ್ಬೋದು, ನಿದ್ದೆಯಿಂದನೂ ಬರುತ್ತೆ. ಆದರೆ ಇದು ಬೇರೆ ಥರ ಕಣ್ಣೀರು. ಇದಕ್ಕೆ ಭಕ್ತಿ ಭಾವನೆಗಳು ಅಂತಾರೆ, ಭಕ್ತಿಯ ಭಾವನೆಗಳು. ಇವಾಗ ಈ ಭಕ್ತಿಯ ಭಾವನೆಗಳಲ್ಲಿ ತುಂಬ ಶ್ರೇಷ್ಠವಾದ ಸ್ಥಾನದಲ್ಲಿ ಯಾರು ಅತ್ಯಂತ ಸಂಪೂರ್ಣ ಒಂದು ಪರಿಪೂರ್ಣತೆಯನ್ನು ಪಡ್ಕೊಂಡಿದ್ದಾರೋ ಅವರು ಒಂದು ಮಹಾಭಾವ ಅಂತ ಒಂದು ಸ್ಥಾನವನ್ನು, ಒಂದು ಅನುಭವ ಇದೆ, ಮಹಾಭಾವ ಅಂತ. ಇದು ಸಾಮಾನ್ಯ ಭಾವನೆಗಳು, ಈ ಕಣ್ಣಲ್ಲಿ ನೀರು ಬರೋದು, ಕೂದಲು ನಿಂತ್ಕೊಳ್ಳೋದು. ಇದು ಈ ಮಹಾಭಾವದಲ್ಲಿ ಏನಾಗುತ್ತೆ ಅಂದರೆ, ಅದು ಚೈತನ್ಯ ಮಹಾಪ್ರಭುಗಳು ಶ್ರೀ ಚೈತನ್ಯ ಚರಿತಾಮೃತದಲ್ಲಿ ಇದರ ವರ್ಣನೆ ಇದೆ. ಚೈತನ್ಯ ಮಹಾಪ್ರಭುಗಳು ಈ ಎಲ್ಲ ದೇಹದ ಬದಲಾವಣೆಗಳನ್ನು ಅವರು ತೋರಿಸಿದ್ರು, ಅಂದರೆ ಅನುಭವ ಮಾಡಿದ್ರು, ಅವರು ಎಲ್ಲರೂ ನೋಡಿದ್ರು. ಸೊ ಈ ಒಂದು ಮಹಾಭಾವದಲ್ಲಿ ಏನಾಗುತ್ತೆ ಅಂದರೆ, ಆ ಒಂದು ಉಲ್ಲಾಸ, ಆ ಒಂದು ಎಕ್ಸೈಟ್ಮೆಂಟು, ಆ ಒಂದು ಇದು ಎಷ್ಟು ಅಂದರೆ ನಮ್ಮ ಜೀವಿಯ ದೇಹದಲ್ಲಿ ಬದಲಾವಣೆಗಳಾಗ್ಬಿಡುತ್ತೆ. ಅಂದರೆ ನಾರ್ಮಲ್ ಮೆಡಿಕಲ್ ಸೈನ್ಸ್ ಅರ್ಥ ಮಾಡ್ಕೊಳಕ್ಕಾಗಲ್ಲ ಇದನ್ನು. ಅದಕ್ಕೆ ತಾತ್ವಿಕವಾಗಿಯೂ ಕೂಡ ಅದಕ್ಕೆ ಎಕ್ಸ್ಪ್ಲನೇಷನ್ ಇದೆ, ಏನಾಗುತ್ತೆ ದೇಹದೊಳಗೆ ಅಂತ. ಅದೆಲ್ಲ ನಾನು ಅಷ್ಟು ಡೀಟೇಲ್ಗೆ ಹೋಗ್ತಾ ಇಲ್ಲ. ಬಟ್ ಏನಾಗುತ್ತೆ ಅಂದರೆ, ಒಂದು ಸನ್ನಿವೇಶದಲ್ಲಿ ಕೈ ಕಾಲುಗಳೆಲ್ಲ ದೇಹದೊಳಗಡೆ ಹೊಟ್ಟೋಗ್ಬಿಡುತ್ತೆ. ಯಾವುದು ಈ ಥರ ಮಾಡುತ್ತೆ, ಒಂದು ಪ್ರಾಣಿ ಇದೆ, ತನ್ನ ಅಂಗಾಂಗಗಳನ್ನೆಲ್ಲ ದೇಹದೊಳಗೆ ಎಳ್ಕೊಂಡು ಬಿಡುತ್ತೆ. ಆಮೆಯ ರೀತಿಯಲ್ಲಿ ಭಗವಂತ ಆ ಮಹಾಭಾವದಲ್ಲಿ ಕೈ ಕಾಲುಗಳೆಲ್ಲ ದೇಹದ ಒಳಗಡೆ ಹೊಟ್ಟೋಗ್ಬಿಡುತ್ತೆ. ಮತ್ತು ಆ ಕೃಷ್ಣನಿಗೆ ಆ ಭಕ್ತರ ಪ್ರೀತಿಯ ಶ್ರೇಷ್ಠತೆ ಎಷ್ಟು ಅಂದರೆ, ಕೃಷ್ಣನ ಕಣ್ಣುಗಳು ಪೂರ್ತಿ ಗಾತ್ರವಾಗೋಯ್ತು. ಇಷ್ಟು ಅಂದರೆ ಅವನಿಗೆ ಅಷ್ಟು ಅದು ಭಾವನೆಯನ್ನು ತಡ್ಕೊಳಕ್ಕಾಗದೆ ಕಣ್ಣು ಹಿಂಗೆ ಬಿಡ್ತಾ ಇದ್ದಾನೆ ದೊಡ್ಡದಾಗಿ. ಕೃಷ್ಣ, ಬಲರಾಮ, ಸುಭದ್ರೆ 3 ಜನರು ಕೂಡ ಈ ಮಹಾಭಾವವನ್ನು ಅನುಭವಿಸ್ತಾರೆ. ಕಾರಣ, ಬೃಂದಾವನದ ಗೋಪಿಕೆಯರ ಕೃಷ್ಣನ ಪ್ರತಿ ಇರೋ ಭಕ್ತಿ ಪ್ರೀತಿಯ ವರ್ಣನೆಯನ್ನು ಕೇಳಿದ್ದು ಅಷ್ಟೇ. ಸೊ ಹಾಗಾಗಿ ಭಗವಂತ ಆ ಮಹಾಭಾವದಲ್ಲಿರ್ತಾನೆ. ಅಷ್ಟೊತ್ತಿಗೆ ನಾರದರು ಬರ್ತಾರೆ. ನಾರದರು ಬಂದು ಹೇಳ್ತಾರೆ, ಓ ಭಗವಂತ, ಇದೇನಿದು, ಎಂತಹ ಅಪರೂಪವಾದ ದರ್ಶನ,
ಹಿಂದೆಂದೂ ನಾನು ಇಂಥ ರೂಪವನ್ನು ನೋಡೇ ಇಲ್ಲ. ಅವಾಗ ನಾರದರು ಬೇಡ್ಕೋತಾರೆ ಕೃಷ್ಣನಲ್ಲಿ, ಕೃಷ್ಣ ದಯವಿಟ್ಟು ಕಲಿಯುಗದ ಜನರಿಗೆ ಈ ನಿನ್ನ ರೂಪದ ದರ್ಶನವನ್ನು ಕೊಡಪ್ಪ. ನಾರದರು ಮಹಾಭಕ್ತರು, ನಾರದರು ಬೇಡ್ಕೊಂಡಾಗ ಭಗವಂತ ಇಲ್ಲ ಅಂತ ಹೇಳೋಕ್ಕಾಗತ್ತಾ? ಭಗವಂತ ಅದಕ್ಕೆ ಹೇಳ್ತಾನೆ, ನಿಮ್ಮ ಇಚ್ಛೆ ಪೂರೈಸಲಿ. ನಾನು ಕಲಿಯುಗದಲ್ಲಿ ಜಗನ್ನಾಥನಾಗಿ ಇದೇ ರೂಪದಲ್ಲಿ ನಾನು ಪ್ರಕಟ ಆಗ್ತೀನಿ. ಆ ಪ್ರಕಟ ಆಗೋದಕ್ಕೆ ಒಂದು ಅದ್ಭುತವಾದ ಲೀಲೆ ಇದೆ. ಪಾಪ ಎಲ್ಲರಿಗೂ ಸುಸ್ತಾಗಿದೆ ಅನಿಸುತ್ತೆ ಆಗಲೇ ಇದನ್ನೇ ಶ್ರವಣ ಮಾಡಿ. ಸೊ ಭಗವಂತ ಈ ಒಂದು ಈ ಭಗವಂತನ ರೂಪ, ಈ ವಿಗ್ರಹ ರೂಪವನ್ನು ಬೇರೆ ಎಲ್ಲ ನೀವು ಪಂಚಲೋಹ ಇದು ಅದು ಅದರಿಂದ ಆಗಿರುತ್ತೆ. ಆದರೆ ಈ ಭಗವಂತನ ರೂಪ ಯಾವುದರಿಂದ ಆಗಿರೋದು? ಮರದಿಂದ. ಇದಕ್ಕೆ ದಾರು ಬ್ರಹ್ಮನ್ ಅಂತಾರೆ. ದಾರು ಅಂದರೆ ಮರ ಅಂತ. ಈ ಭಗವಂತನ ಯಾವ ಮರದಿಂದ ಕೆತ್ತನೆ ಮಾಡಬೇಕು ಅನ್ನೋದನ್ನು ಭಗವಂತ ತಾನೇ ತನ್ನ ಪೂಜಾರಿಗಳಿಗೆ ಬಹಿರಂಗ ಮಾಡ್ತಾನೆ. ಅದೇ ಮರದಿಂದ ಅವನ ರೂಪದ ಕೆತ್ತನೆ ಆಗಬೇಕು. ಇದೆಲ್ಲ ಎಷ್ಟೊಂದು ಅದ್ಭುತ ವಿಷಯಗಳಿದೆ ರಥಯಾತ್ರೆಯ ಕುರಿತಾಗಿ. ಆದರೆ ರಥಯಾತ್ರೆ ಒಂದೇ ಒಂದು ವಿಶೇಷತೆ ಅಂದರೆ, ಕೃಷ್ಣ ದ್ವಾರಕೆಯಿಂದ ವೃಂದಾವನಕ್ಕೆ ಹೋಗ್ತಾ ಇದ್ದಾನೆ, ವ್ರಜವಾಸಿಗಳನ್ನು ಭೇಟಿ ಮಾಡೋಕ್ಕೆ ಹೋಗ್ತಾ ಇದ್ದಾನೆ. ಹಾಗಾಗಿ ಅವನಿಗೆ ಬಹಳ ಸಂತೋಷ. ಒಬ್ಬ ವ್ಯಕ್ತಿಗೆ ತುಂಬ ಸಂತೋಷ ಆದಾಗ ನೀವು ಅವ್ರ ಹತ್ರ ಹೋಗ್ಬಿಟ್ಟು ಏನೇ ಕೇಳಿದ್ರು ಕೊಟ್ಬಿಡ್ತಾನೆ. ಏನೂ ಕೇಳಿಬಿಡಿ, ಭಕ್ತಿಯನ್ನು ಕೇಳಿ. ಮುಂದಿನ ವಾರ 28ನೇ ತಾರೀಕು ನಮ್ಮ ಇಸ್ಕಾನ್ ಶೇಷಾದ್ರಿಪುರಂ ದೇವಸ್ಥಾನದಲ್ಲಿ ರಥಯಾತ್ರೆ ನಡೆಯಲಿದೆ. ಸೊ ಹಾಗಾಗಿ ಮುಂದಿನ ಶನಿವಾರ ಇಲ್ಲಿ ಪ್ರವಚನ ಇರೋದಿಲ್ಲ. ನೆಕ್ಸ್ಟ್ ವೀಕ್ 28. ಸೊ 28ನೇ ತಾರೀಕು ರಥಯಾತ್ರೆ ಆಗುತ್ತೆ. ಎಲ್ಲರೂ ದಯವಿಟ್ಟು ಬನ್ನಿ. ಸಾವಿರಾರು ಜನ ಭಕ್ತಾದರು ಬರ್ತಾರೆ. ಶಾಸ್ತ್ರಗಳಲ್ಲಿ ಹೇಳಲಾಗಿದೆ, ಸುಮ್ಮನೆ ಭಗವಂತನ ಈ ರಥಯಾತ್ರೆ ಸಮಯದಲ್ಲಿ ಭಗವಂತನ ದರ್ಶನ ಯಾರು ಮಾಡ್ಕೋತಾರೋ ಅವರು ವೈಕುಂಠಕ್ಕೆ ಹೊರಟೋಗ್ಬಿಡ್ತಾರಂತೆ. ಸುಮ್ಮನೆ ದರ್ಶನ, ಅವರ ಪಾಪಗಳಿಂದ ಅವರು ಮುಕ್ತರಾಗಿ ಹೋಗ್ತಾರೆ ಸುಮ್ಮನೆ ಭಗವಂತನ ದರ್ಶನ ಪಡ್ಕೊಳ್ಳೋದ್ರಿಂದ. ಆಮೇಲೆ ಬಂದ್ಬಿಟ್ಟು ಮುಂದಿನ ವಾರ ಕೇಳಬೇಡಿ, ಪ್ರಭುಗಳೇ ಏನಾಯಿತು, ನಮ್ಮ ಕರ್ಮಫಲ ಎಲ್ಲ ಹೋಯ್ತಾ ಅಂತ. ನಿಮಗೆ ನಂಬಿಕೆ ಇದ್ದರೆ ಹೋಗಿದೆ, ಇವಾಗಲೇ ಆನ್ಸರ್ ಕೊಟ್ಬಿಡ್ತಾನೆ. ನನ್ನ ಹತ್ರ ಮೀಟ್ರ್ ಇಲ್ಲ ನಿಮ್ಮ ಕರ್ಮಫಲ ಎಷ್ಟಿದೆ ಅಂತ ಚೆಕ್ ಮಾಡೋಕ್ಕೆ. ಆದರೆ ಭಗವಂತ ಅದನ್ನು ಅವನು ಹೇಳ್ತಾ ಇದ್ದಾನೆ, ನಾನು ಇದನ್ನು ಎಲ್ಲ ಪಾಪಗಳು ನಾಶವಾಗುತ್ತೆ ಅಂತ. ಆ ನಂಬಿಕೆ ಇಟ್ಟುಕೊಂಡು ಅವನ ದರ್ಶನವನ್ನು ಪಡ್ಕೋಬೇಕು, ಅವನ ರಥವನ್ನು ಎಳಿಬೇಕು. ಭಗವಂತ ನೋಡಿ ಈ ಸಂಪೂರ್ಣ ಜಗತ್ತನ್ನು ನಿಯಂತ್ರಿಸ್ತಾನೆ. ಆದರೆ ಈ ಒಂದು ಸನ್ನಿವೇಶದಲ್ಲಿ ಭಕ್ತರ ಅಧೀನ ಆಗಿಬಿಡ್ತಾನೆ. ನೀವು ಎಷ್ಟು ಫಾಸ್ಟಾಗಿ ಎಳಿತೀರೋ ನಾನು ಅಷ್ಟು ಫಾಸ್ಟಾಗಿ ಬರ್ತೀನಿ, ನೀವು ಸ್ಲೋ ಆಗಿ ಎಳೆದ್ರೆ ನಾನು ಸ್ಲೋ ಆಗಿ ಬರ್ತೀನಿ. ಭಗವಂತನ ಪ್ರೀತಿ ಇದು ಭಕ್ತರ ಪ್ರತಿ. ಓಕೆ, ಹಾಗಾಗಿ ಎಲ್ಲರೂ ಕೂಡ ಆ ರಥಯಾತ್ರೆಯಲ್ಲಿ ಭಾಗವಹಿಸಿ, ಮತ್ತೆ ನಾವು ಈ ಕಥೆಯನ್ನು ಜಗನ್ನಾಥ ಹೇಗೆ ಪ್ರಕಟ ಆದ ಅನ್ನೋದು ಅದ್ಭುತವಾದ ಲೀಲೆ ಅದನ್ನು ಕೂಡ ಇನ್ನೊಂದು ಸತಿ ನಾನು ನಿರೂಪಣೆ ಮಾಡ್ತೀನಿ. ಆದರೆ ಎಲ್ಲಕ್ಕೂ ಜಗನ್ನಾಥನಿಗೆ ಬೇಕಾಗಿರೋದು ನಮ್ಮ ಪ್ರೀತಿ. ಅವನು ದೊಡ್ಡ ದೊಡ್ಡ ಕಣ್ಣುಗಳಿಟ್ಕೊಂಡು ಕಾಯ್ತಾ ಇದ್ದಾನೆ, ನೋಡ್ತಾನೆ ರಥಯಾತ್ರೆಯಲ್ಲಿ ಯಾರ್ಯಾರು ಬಂದಿದ್ದಾರೆ ನನ್ನ ಭಕ್ತರು. ವಿಜಯನಗರದಿಂದ ಎಷ್ಟು ಜನ ಬಂದರು? ಜೋಕ್ ಮಾಡ್ತಾಯಿಲ್ಲ ನಾನು, ಅವನಿಗೆ ಗೊತ್ತು ಎಲ್ಲೆಲ್ಲಿ ನಮ್ಮ ಪ್ರೋಗ್ರಾಮ್ ಆಗ್ತಾಯಿದೆ, ಎಷ್ಟು ಜನ ಅಟೆಂಡ್ ಮಾಡ್ತಾಯಿದ್ದಾರೆ. ನಾವು ಅಟೆಂಡೆನ್ಸ್ ಇಟ್ಕೊಂಡಿಲ್ದೇ ಇರೋ ಅವನು ಅಟೆಂಡೆನ್ಸ್ ಇಟ್ಕೊಂಡಿರ್ತಾನೆ. ಯಾಕಂದರೆ ನೀವು ಕೂಗಿದಾಗ ಅವನು ಬರ್ಬೇಕು ತಾನೆ, ಗೊತ್ತು ಅವನಿಗೆ ಯಾರ್ಯಾರು ಎಲ್ಲೆಲ್ಲಿದ್ದಾರೆ ಅಂತ. ಸೊ ಅವತ್ತು ಭಗವಂತ ತನ್ನ ತೆರೆದ ಕಣ್ಣುಗಳಿಂದ ತನ್ನ ಕೃಪೆಯನ್ನು ಕೊಡೋದಕ್ಕೆ ಸಿದ್ಧನಾಗಿದ್ದಾನೆ. ದಯವಿಟ್ಟು ಎಲ್ಲರೂ ಬಂದು ಭಗವಂತನ ರಥಯಾತ್ರೆಯಲ್ಲಿ ಭಾಗವಹಿಸಿ. ಕಾರ್ಯಕ್ರಮದ ಡೀಟೇಲ್ಸ್ ನಾವು ಗ್ರೂಪಲ್ಲಿ ಹಾಕ್ತೀವಿ. ಮಧ್ಯಾಹ್ನ 2-3 ಗಂಟೆಯಿಂದ ಶುರು ಆಗುತ್ತೆ. ಸಾಮಾನ್ಯವಾಗಿ 3 ಗಂಟೆಯಿಂದ 7-7:30 ತನಕ ರಥ ಎಳೀತಾರೆ. ಒಂದು 4 ಕಿಲೋಮೀಟರ್ ರಥಯಾತ್ರೆ ಆಗುತ್ತೆ. ಆಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ, ಪ್ರಸಾದ ಇತ್ಯಾದಿ. ಸೊ ಎಲ್ಲರೂ ದಯವಿಟ್ಟು ಬನ್ನಿ. 28ನೇ ತಾರೀಕು ಆದಮೇಲೆ 29ನೇ ತಾರೀಕಲ್ಲಿ ನಮ್ಮದು ಇನ್ನೊಂದು ಸೆಂಟ್ರ್ ಇದೆ, ಹುಳಿಮಾವು ಅಂತ. ಹುಳಿಮಾವಿನಲ್ಲಿ ರಥಯಾತ್ರೆ ಆಗುತ್ತೆ. ನಿಮಗೆ ಯಾರಿಗಾದರೂ ಆದರೆ ಅವತ್ತು ಇಲ್ಲಿಂದ ಬೇಕಾದಷ್ಟು ನಮ್ಮ ಸೇವಾಕರ್ತರು ಭಕ್ತರು ಎಲ್ಲರೂ ಬರ್ತಾರೆ. ಬೇರೆಯವರು ಬರೋಕ್ಕೆ ಆಸಕ್ತಿ ಇದ್ದರೆ ನೀವು ಅವ್ರ ಜೊತೆ ಮಾತಾಡಿಕೊಂಡು ಬರ್ಬೋದು. ಬೇಕಾದಷ್ಟು ಸೇವೆಗಳಿರುತ್ತೆ ಅಲ್ಲಿ, ಸೇವೆಗಳಲ್ಲಿ ನೀವು ಭಾಗವಹಿಸ್ಬೋದು. ಓಕೆ, ಸೊ ಇದೊಂದು ಮುಖ್ಯವಾದ ವಿಷಯ. ಇನ್ನೊಂದು ಮುಖ್ಯವಾದ ವಿಷಯ, ಮುಂದಿನ ವಾರ ಸತ್ಸಂಗ ಇರೋದಿಲ್ಲ, ಮುಂದಿನ ಶನಿವಾರ ಸತ್ಸಂಗ ಇರೋದಿಲ್ಲ. ಸೊ ಹಾಗಾಗಿ ಗ್ರೂಪಲ್ಲಿ ಹಾಕ್ತೀವಿ ಮೆಸೇಜು, ಬಟ್
ನಿಮ್ಮ ಇನ್ಫಾರ್ಮೇಷನ್ಗೆ ಇವತ್ತೇ ಹೇಳ್ತಾ ಇದ್ದೀನಿ. ಸೊ ಶ್ಲೋಕ ಕ್ಲಾಸು ಇರಲ್ಲ, ಪ್ರವಚನವೂ ಇರಲ್ಲ ಮುಂದಿನ ವಾರ. ಅದಾದಮೇಲೆ ನೇರವಾಗಿ ರಥಯಾತ್ರೆಯಲ್ಲಿ ಎಲ್ಲರೂ ಭೇಟಿ ಮಾಡೋಣ. ದಯವಿಟ್ಟು ಎಲ್ಲರೂ ಬರಬೇಕು ಅಂತ ಪ್ರಾರ್ಥನೆ. ಓಕೆನಾ? ಸೊ ಇಷ್ಟೇ ವಿಷಯ. ಕೃಷ್ಣನ ಎಷ್ಟೇ ಅವನು ಎಂತಹ ಅರ್ಥವಾಗದೇ ಇರೋವಂಥ ಅಚಿಂತ್ಯವಾದ ಕಾರ್ಯಗಳನ್ನು ಮಾಡಿದ್ರೂ ಕೂಡ ನಮಗೆ ಗೊತ್ತಾಗಬೇಕು, ಅರ್ಥ ಮಾಡ್ಕೋಬೇಕು ನಾವು. ಹೌದು, ಕೃಷ್ಣನ ಶಕ್ತಿ ಎಲ್ಲವೂ ಏನು ಬೇಕಾದ್ರೂ ಸಾಧ್ಯ. ಸಾಮಾನ್ಯವಾಗಿ ನಾವು ಕೃಷ್ಣನ ಶಕ್ತಿಯನ್ನು ನೋಡಿ ಅವನ ಸ್ಥಾನವನ್ನು ಸ್ವೀಕಾರ ಮಾಡ್ತೀವಿ, ಆದರೆ ಅವನ ಪ್ರೀತಿಯನ್ನು ನೋಡಿ ಅವನನ್ನು ಸ್ವೀಕಾರ ಮಾಡೋದು ಕಷ್ಟ. ಈ ಕೃಷ್ಣ ಭಕ್ತಿಯಲ್ಲಿ ವಿಶೇಷವಾದದ್ದು ಆ ಪ್ರೀತಿಯನ್ನು ನೋಡಿ ಭಗವಂತನ ಸ್ವೀಕಾರ ಮಾಡೋದು. ಭಗವಂತ ತನ್ನ ಭಕ್ತರಿಗೋಸ್ಕರ ಏನು ಬೇಕಾದ್ರೂ ಮಾಡೋಕ್ಕೆ ಸಿದ್ಧ ಅಂತ ಕೇಳಿ ಅದನ್ನು ಸ್ವೀಕಾರ ಮಾಡೋದು, ಅದು ಬೃಂದಾವನದ ದಾರಿ. ಹಾಗಾಗಿ ಇಲ್ಲಿಗೆ ನಾನು ಮುಗಿಸ್ತೀನಿ. ದಯವಿಟ್ಟು ಎಲ್ಲರೂ ಭಗವಂತನಲ್ಲಿ ನಿಮ್ಮ ಶ್ರದ್ಧೆ ಪ್ರೀತಿಯನ್ನು ಹೆಚ್ಚಿಸ್ಕೊಳ್ಳಿ. ಅದು ಒಂದೇ ಉದ್ದೇಶದಿಂದ ನಾವು ಪ್ರತಿ ವಾರ ಇಲ್ಲಿ ಸತ್ಸಂಗವನ್ನು ಮಾಡ್ತಾ ಇರೋದು, ಎಲ್ಲರ ಭಕ್ತಿ ಅಭಿವೃದ್ಧಿ ಆಗಲಿ ಅಂತ ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಒಂದು ಸತಿ ಜೋರಾಗಿ ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ರಾಮ. ಇನ್ನು ಎಷ್ಟೊಂದು ಜಗನ್ನಾಥನ ಅದ್ಭುತ ಲೀಲೆಗಳಿದೆ. ಇನ್ಯಾವಲಾದರೂ ಇವತ್ತು ಸಮಯ ಇಲ್ಲದೆ ಇರೋದ್ರಿಲ್ಲ, ಇಲ್ಲೇ ಮುಗಿಸೋಣ. ಹರೇ ಕೃಷ್ಣ.